ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ನಮ್ಮ ಜೊತೆ ಹಿರಿಯ ಪತ್ರಕರ್ತರು, ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರರು ದಿನೇಶ್ ಅಮೀನ್ಮಠ್ ಇದ್ದಾರೆ. ಅವ್ರ ಜೊತೆ ಇವತ್ತು ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅರ್ಥಾತ್ ಜಾತಿ ವರದಿ ಬಗ್ಗೆ ಮಾತಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಮೀಕ್ಷೆ ಅಗತ್ಯತೆ ಎಷ್ಟಿದೆ ಅಂತ ಅನಿಸುತ್ತೆ ನಿಮಗೆ? ನೋಡಿ, ಜಾತಿ ಗಣತಿ ಬಗ್ಗೆ ಚರ್ಚೆ ಬಹುಶಃ ಮಂಡಲ್ ವರದಿ ಜಡ್ಜ್ಮೆಂಟ್, ಇಂದಿರಾಸಾನಿ ಜಡ್ಜ್ಮೆಂಟ್ ಆದ ದಿನಗಳಿಂದ ಶುರುವಾಗ್ತಾ ಇದೆ. ಯಾಕೆಂದರೆ ಮೀಸಲಾತಿಗೆ ಸಂಬಂಧಿಸಿದಾಗೆ ಭಾಳಷ್ಟು ಡಿಸ್ಪ್ಯೂಟ್ಗಳು ಸುಪ್ರೀಂ ಕೋರ್ಟ್ ಎದುರಿಗಿದೆ. ಪ್ರತಿ ಸಾರಿ ಸುಪ್ರೀಂ ಕೋರ್ಟ್ನ ಎದುರಿಗೆ ಬಂದಾಗ ಸುಪ್ರೀಂ ಕೋರ್ಟು ಪ್ರತಿ ಸಾರಿ ಕೇಳ್ತಾ ಇದ್ದದ್ದು ಏನಂದರೆ, ವ್ಯಾರ್ ಇಸ್ ದಿ ಎಂಪೆರಿಕಲ್ ಸ್ಟಡಿ ಅಂತ. ನಿಮ್ಮ ಹತ್ರ ಏನಿದೆ, ದತ್ತಾಂಶಗಳು ಏನಿದೆ, ನಿಮ್ಮ ಹತ್ರ ಇಲ್ಲ. ಸುಮ್ಮನೆ ನೀವು ಬಂದು ಮರಾಠರು ಕೇಳ್ತಾ ಇರೋದು, ಹರಿಯಾಣದಲ್ಲಿ ಬಂತು, ಜಾಟ್ರು ಕೇಳಿದರು, ಗುಜರಾತಲ್ಲಿ ಬಂತು. ಸೊ ಪ್ರತಿ ಸಾರಿ ಕೇಳ್ತಾ ಇತ್ತು. ಆಗ ಸುಪ್ರೀಂ ಕೋರ್ಟ್ ಹೇಳ್ತು, ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಮಾಡಿ ಸಮೀಕ್ಷೆ ಮಾಡಿ, 10 ವರ್ಷಕ್ಕೊಮ್ಮೆ ಸಮೀಕ್ಷೆ ಮಾಡಿ, ಆರ್ಥಿಕವಾದ್ದು, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಸೊ ಆ ಕಾರಣದಿಂದಾಗಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಮಾಡಬೇಕಂತಾಯಿತು. ಬಟ್ ಅದು ಬೇರೆ ಯಾವ ರಾಜ್ಯದಲ್ಲೂ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ, ಈವರೆಗೂ ತಗೊಂಡಿಲ್ಲ. ಇತ್ತೀಚೆಗೆ ಬಿಹಾರ್ ಮತ್ತು ತೆಲಂಗಾಣ ಬಿಟ್ಟರೆ ಕರ್ನಾಟಕದಲ್ಲಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಆಗಲೇ ಆಯ್ತದು. ಸೊ ಅದರಿಂದಾಗಿ ಈಗ ಜಾತಿ ಗಣತಿ ನಡೆಯುವಂಥ ಪರಿಸ್ಥಿತಿ ಬಂದಿದೆ. ನಮಗೆಲ್ರಿಗೂ ಗೊತ್ತಿದೆ, ಸಮೀಕ್ಷೆಗಳು 106 ನಡೆಯುತ್ತೆ ಇರುತ್ತೆ. ಒಂದು 10 ವರ್ಷಕ್ಕೊಮ್ಮೆ ಸೆನ್ಸಸ್ ಹೇಗೂ ನಡೆಯುತ್ತೆ, ಅದರ ನಂತರ BPL ಸರ್ವೆ ನಡೆಯುತ್ತೆ, ಮತ್ತೊಂದು ಸರ್ವೆ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಆದರೆ ಜಾತಿಯ ಡಾಟಾ ಅದರಲ್ಲಿ ಇರುವುದಿಲ್ಲ. ಈಗ ನೀವು 10 ವರ್ಷಗಳಿಗೆ ಒಮ್ಮೆ ನಡೆಯುವ ಸೆನ್ಸಸ್ನಲ್ಲಿ 25% ದಲಿತರಿಗೆ ಸಂಬಂಧಿಸಿದಾಗೆ ಡಾಟಾ ಇದೆ. ಇಂಥವರು ದಲಿತರು ಅಂತ ಇದೆ, ಭಾಳ ವಿವರವಾಗಿ ಎಲ್ಲದೇ ಇದ್ದರೂ ಇದೆ. 13%, 14% ಮುಸ್ಲಿಮರು ಇದ್ದಾರೆ, ಅವರದ್ದು ಇದೆ, ಕ್ರಿಶ್ಚಿಯನ್ರದ್ದು ಇದೆ. ಅದರಿಂದ ಅದೆಲ್ಲವೂ ಸೇರಿಸಿದರೆ ಹೆಚ್ಚು ಕಡಿಮೆ ಒಂದು 35-40% ಪಾಪ್ಯುಲೇಷನದ್ದು ಡಾಟಾ, ಜಾತಿ ಡಾಟಾನೇ ಇದೆ. ಭಾಳ ಮುಖ್ಯವಾಗಿ ಹಿಂದುಳಿದ ಜಾತಿಗಳು ಮತ್ತು ಮುಂದುವರೆದ ಜಾತಿಗಳ ಡಾಟಾ ಇಲ್ಲ. ಸೊ ಅದನ್ನು ಮಾಡಬೇಕಂತ ಬಂತು. ಅದರಿಂದ ಇದು ಶುರುವಾಗಿದೆ. ಈ ಶುರುವಾದ ಕೂಡಲೇ ನಮ್ಮಲ್ಲಿ ಒಂದು ಜಾತಿ ಬಗ್ಗೆ ನೋಡಿ, ಇವತ್ತು ಕೂಡ ಜಾತಿ ಅಂತ ಇಷ್ಟು ಒಂದು ಚರ್ಚೆ ಆಗ್ತಾರೆ. ಅಂದರೆ ಜಾತಿ ಬಗ್ಗೆ ಮಾತಾಡೋದೇ ಒಂದು ಅಪರಾಧ. ಜಾತಿ ಬಗ್ಗೆ ಮಾತಾಡುವವನು ಯಾವನೋ ಒಬ್ಬ, ಅವನು ಭಾಳ ಸಂಕುಚಿತ ಮನಸ್ಸಿನವನವನು, ಅವನಿಗೇನೋ ಉದ್ದೇಶ ಇದೆ, ಈ ರೀತಿ ಬರ್ತಾ ಇದೆ. ಮಹಾನ್ ಜಾತಿ ಬಗ್ಗೆ ಮಾತಾಡೋದೇ ನಾನು ಯಾವಾಗಲೂ ಹೇಳ್ತೇನೆ. ಜಾತಿ ಬೆಳೆಯೋದು ಯಾವುದರಲ್ಲಿ? ಜಾತಿ ಬೆಳೆಯೋದು ಮದುವೆಯ ಸಂಬಂಧದಲ್ಲಿ. ಆಯ್ತಾ? ನಿಮಗೆ ಜಾತಿಯನ್ನು ನಿರ್ಮೂಲನೆ ಮಾಡಬೇಕಂತ ಇದ್ರೆ ಜಾತಿ ವಿವಾಹಗಳು ಮಾಡಬೇಕು, ಸಂವಿಧಾನಕ್ಕೆ ಒಂದು ತಿದ್ದುಪಡಿ ಮಾಡಬೇಕು, ಸ್ವಜಾತಿಯಲ್ಲಿ ವಿವಾಹ ಮಾಡಬಾರ್ದು ಅಂತ, ಹೌದಾ ಅಪರಾಧ ಅಂತ. ಆಗ ಜಾತಿ ನಾಶ ಆಗುತ್ತೆ. ಇವರು ಮದುವೆ ಸಂದರ್ಭ ಬಂದಾಗ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಮ್ಮದೇ ಜಾತಿಯವನು, ನಮ್ಮದೇ ಗೋತ್ರವನು ಇರಬೇಕಂತ. ಹೊರಗೆ ಬಂದು ಜಾತಿಯಲ್ಲಿದೆ ಅಂತ ಕೇಳ್ತಾರೆ ಇವರು. ಇದು ನಮ್ಮ ಭಾರತೀಯರದಷ್ಟೊಂದು ಹಿಪೋಕ್ರೆಟ್ಗಳು ಯಾರೂ ಇಲ್ಲ. ಆಯಿತಾ? ಜಾತಿ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಜಾತಿಯ ಆಚರಣೆಗಳನ್ನು, ಅದಕ್ಕೆ ಸಂಬಂಧಿಸಿದ ಅಸಮಾನತೆಗಳನ್ನು ಆಚರಿಸ್ತಾರೆ. ಆದರೆ ಜಾತಿ ಬಗ್ಗೆ ಮಾತಾಡಬಾರ್ದಂತ. ಸೊ ಪ್ರಶ್ನೆ ಏನಂದರೆ, ಜಾತಿ ಇದೆ ಅಂತ ಮೊದಲು ಒಪ್ಕೊಳ್ಬೇಕು ಅಂತ. ಅದು ರೋಗ ಅಂತ ನೀವು ತಿಳ್ಕೊಳ್ಳೋದಿದ್ರೆ ಅದನ್ನು ಒಪ್ಕೊಂಡು ಹಾಗೆ ರೋಗಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ಆ ಕಾರಣಕ್ಕಾಗಿ ಜಾತಿ ಗಣತಿ ನಡೆಯಬೇಕು, ಅದರ ದತ್ತಾಂಶ ಬೇಕು ಅಂತ ಶುರುವಾಯಿತು. 2015ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ, ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲೇ ನಡೆದದ್ದು. ಇವತ್ತಿಗೂ ಕೂಡ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಬಿಹಾರ ಬಿಟ್ಟರೆ ಒರಿಸ್ಸಾದಲ್ಲಿ ನಡೆಯಿತು, ಅರ್ಧದಲ್ಲಿ ನಿಂತು ಬಿಟ್ಟಿದೆ. ಆಂಧ್ರ ಪ್ರದೇಶದಲ್ಲಿ ಅರ್ಧದಲ್ಲಿ ನಿಂತು ಬಿಟ್ಟಿದೆ. ಬಟ್ ಫುಲ್ ಫ್ಲೆಜ್ಡ್ ಅಲ್ಲಿ 2 ನಡೆದಿದೆ. ಇಲ್ಲಿ ಪ್ರಾರಂಭ ಮೊದಲಾಗಿದೆ. ಆಯಿತಾ? ಪ್ರಾರಂಭ ಮೊದಲಾಗಿದೆ. ಶಾಶ್ವತ ಹಿಂದುಳಿದ ವರ್ಗ ಆಯೋಗ ಸಿದ್ದರಾಮಯ್ಯನವರು ಹಿಂದೆ ಉಪಮುಖ್ಯಮಂತ್ರಿ ಇದ್ದಾಗಲೇ ಮಾಡಿದರು. 2013ಕ್ಕೆ ಬಂದರೆ 15ಕ್ಕೆ ಆಯಿತು. ಆಮೇಲೆ ಕಾಂತರಾಜ ಆಯೋಗದ ವರದಿ ಬಂತು. ಯಾಕೆ ಬೇಕಂದರೆ ನೋಡಿ, ಈಗ ನಮ್ಮಲ್ಲಿ ಜಾತಿಗಳ ಜೊತೆ ಉದ್ಯೋಗಗಳು ಕೂಡ ತಳಕು ಹಾಕ್ಕೊಂಡಿದೆ. ಈಗ ಕ್ಷೌರಿಕರು ಇರ್ತಾರೆ, ಮಡಿವಾಳರು ಇರ್ತಾರೆ, ಕುರುಬರು ಇರ್ತಾರೆ, ಈಡಿಗರು ಇರ್ತಾರೆ, ಅವರಿಗೊಂದೊಂದು ಉದ್ಯೋಗ ಇದೆ. ನೀವು ಬಜೆಟಲ್ಲಿ ದುಡ್ಡು ಕೊಡುವಾಗ, ನೀವು ಇಂಥ ಉದ್ಯೋಗಕ್ಕೆ ಕೊಡುವಾಗ ನೀವು ಬೇರೆ ವಿಧಾನ ಇಲ್ಲ ಅದಕ್ಕೆ. ಈಗ ನೀವು ಮೀನುಗಾರಿಕೆ ಇಲಾಖೆಗೆ ದುಡ್ಡು ಕೊಡ್ತೇನೆ ಅಂತ, ಮೀನುಗಾರರು ಎಷ್ಟಿದ್ದಾರೆ ಅಂತ ನೋಡ್ಬೇಕಲ್ಲ. ಮೀನುಗಾರಿಕೆ ವೃತ್ತಿ ಜಾತಿಗೆ ಸಂಬಂಧಿಸಿದ್ದು. ಬ್ರಾಹ್ಮಣರು ಹೋಗಿ ಏನು ಮೀನು ಹಿಡಿಲಿಕ್ಕೆ ಹೋಗೋದಿಲ್ಲ, ಇಲ್ಲ ಒಕ್ಕಲಿಗರು ಲಿಂಗಾಯತರು ಹೋಗೋದಿಲ್ಲ, ಇವನು ಈಡಿಗರು ಹೋಗೋದಿಲ್ಲ, ಮೀನುಗಾರರು ಅಷ್ಟೇ ಹೋಗ್ತಾರೆ. ಮಡಿವಾಳರ ಕೆಲಸವನ್ನು ಮಡಿವಾಳರೇ ಮಾಡೋದು, ಆ ವಾಸ್ತವ ಅದು.
ನೀವು ಅವರಿಗೆ ನೀವು ಏನಾದರೂ ಒಂದು ಯೋಜನೆಯನ್ನು ತರಬೇಕಾದ್ರೆ ನೀವು ಮೊದಲು ಅವ್ರು ಎಷ್ಟು ಮಂದಿ ಇದ್ದಾರೆ, ಅವರ ನಿಜವಾದ ಅವಶ್ಯಕತೆ ಏನಿದೆ, ಅವರ ಸೋಷಲ್ ಮತ್ತು ಇಕಾನಮಿಕಲ್ ಮತ್ತು ಎಜುಕೇಷನಲ್ ಡಾಟಾ ಏನಿದೆ ಅಂತ ನೀವು ಕಲೆಕ್ಟ್ ಮಾಡಲೇಬೇಕು. ಅದು ಮಾಡಿದ ಮೇಲೆ ನೀವು ಯೋಜನೆಗಳನ್ನು ರೂಪಿಸಬೇಕಾಗುತ್ತೆ. ಸುಮ್ಮನೆ ಒಂದು ನೀವು ಎಲ್ಲರೂ ಬಡವರ ಉದ್ಧಾರ ಮಾಡ್ತೇನೆ ಅಂತ ನೀವು ಇಲ್ಲಿ ಒಂದು ದೊಡ್ಡ ಮೈದಾನದಲ್ಲಿ ಸಭೆ ಕರೆದು ಅದು ಈ ಹಿಂದೂ ಸಮಾಜ ಅಂತ ಮಾಡುವ ಹಿಂದೂ ಸಮಾಜೋತ್ಸವ ಮಾಡ್ಬೋದು ಅಷ್ಟೇ. ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಜಾತಿ ಸ್ಪೆಸಿಫಿಕ್ ಆದ ಇನ್ಫಾರ್ಮೇಷನ್ ಬೇಕು. ಭಾಳ ಮಂದಿ ಏನು ತಿಳ್ಕೊಳ್ತಾರೆ, ಈ ಮೀಸಲಾತಿ ಈಗ ಮೀಸಲಾತಿ ಸರ್ ಇದನ್ನು ಯಾವ ರೀತಿ ಇಂಟರ್ಪ್ರೇಟ್ ಮಾಡಲಾಗ್ತಿದೆ ಅಂತಂದರೆ ಜಾತಿಗಳನ್ನು ಹೊಡಿತಿದ್ದಾರೆ, ವಿಭಜನೆ ಮಾಡ್ತಿದ್ದಾರೆ ಅನ್ನೋ ರೀತಿ ವ್ಯಾಖ್ಯಾನಗಳಾಗ್ತಿದ್ದಾವೆ. ಮತ್ತು ಯಾರೋ ಜನಸಾಮಾನ್ಯರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿರುವಂತಹ ಹೇಳಿಕೆಗಳು ಅಥವಾ ಕಾಮೆಂಟ್ಗಳಲ್ಲ ಇವು. ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳ್ತಿದ್ದಾರೆ, ಜಾತಿಗಳನ್ನ ನೋಡ್ತಿದ್ದಾರೆ ಅಂತೆಲ್ಲ ಮಾತಾಡ್ತಿದ್ದಾರೆ. ನಾನು ನೋಡಿ, ಜಾತಿ ಯಾವುದು ಜಾತೀಯತೆ ಹರಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಆಗಿದ್ರೆ ಜಾತಿ ನಾಶ ಮಾಡಲಿಕ್ಕೆ ಇವರು ಏನು ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಹೇಳ್ಬೇಕು ಅವರು. ಈಗ ಇವರು ಜಾತಿ ಮಾಡ್ತಾ ಇದ್ದಾರೆ ಅಂತ, ಈ ಜಾತಿ ಗಣತಿ ಮೂಲಕ ಜಾತಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಈ ರೀತಿ ಹೇಳುವವರು ಮೊದಲೊಂದು ಕ್ಲಾರಿಫಿಕೇಶನ್ ಕೊಡಬೇಕು. ಜಾತಿಯನ್ನು ನಾಶ ಮಾಡಲಿಕ್ಕೆ ನೀವೇನು ಮಾಡಿದ್ದೀರಿ ಅಂತ. ನೀವು ಮಾಡ್ತಾ ಇರೋದು ನಿಮ್ಮ ಜಾತಿಯ ಸಂಘಟನೆಗಳನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಜಾತಿಯ ಸಮಾವೇಶಗಳನ್ನು ಮಾಡ್ತಾ ಇದ್ದೀರಿ. ಇಲೆಕ್ಷನ್ ಬಂದಾಗ ನಮ್ಮ ಜಾತಿಯವರಿಗೆ ಇಷ್ಟು ಟಿಕೆಟ್ ಕೊಡಬೇಕಂತ ಕೇಳ್ತಾ ಇರ್ತೀರಿ. ನೀವು ಜಾತೀಯತೆ ಮಾಡ್ತಾ ಇರೋದು ನೀವೇ. ಇವತ್ತು ಯಾರು ಜಾತಿಯನ್ನು ಒಡೆದಾಕ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರು ಜಾತೀಯತೆಯನ್ನೇ ಮಾಡ್ತಾ ಇರೋದಲ್ವ. ಇಲ್ಲ ನೀವು ನಾಳೆಯಿಂದ ದೇವಸ್ಥಾನಗಳಿಗೆ ಜಾತಿ ಬಿಟ್ಟು ಎಲ್ರಿಗೂ ಪ್ರವೇಶ ಕೊಡಬೇಕಂತ ಏನಾದರೂ BJP ಹೇಳುವುದಿಲ್ಲಲ್ಲ. ನೀವು ಈಗ ತಮಿಳ್ನಾಡಿನಲ್ಲಿ ಇದೆಯಪ್ಪ, ಅರ್ಚಕ ವೃತ್ತಿಯನ್ನು ಎಲ್ಲ ಕೊಟ್ಟಿದ್ದಾರೆ. ನೀವು ಹಿಂದೂ ಧರ್ಮ ಒಂದಂತ ಹೇಳ್ತಾರಲ್ಲ, ಜಾತಿ ಮಾಡಬಾರದಲ್ಲ, ಹಾಗಿದ್ರೆ ಕೊಡಿ. ಉಳಿದದ್ದು ಅರ್ಚಕ ವೃತ್ತಿ ಬಿಡಿ, ನಿಮ್ಮ ಜೊತೆ ಕೂತು ಊಟ ಮಾಡಲಿಕ್ಕೆ ದೇವಸ್ಥಾನದಲ್ಲಿ ಬಿಡುದಿಲ್ಲ ನೀವು ಸಹಪಂಕ್ತಿ ಭೋಜನಕ್ಕೆ. ಅದರ ನಂತರ ಹೊರಗಡೆ ಬಂದು ನೀವು ಇವರೆಲ್ಲ ಜಾತಿ ಮಾಡ್ತಾ ಇರೋರು ಯಾರು ಅನ್ನೋದು ಪ್ರಶ್ನೆ. ಈಗ ಜಾತಿಯನ್ನು ಯಾರು ಬಿಡಬೇಕು ಅನ್ನೋದೊಂದು ಪ್ರಶ್ನೆ ಇದೆ. ಜಾತಿಯಿಂದ ಲಾಭ ತಗೊಂಡವ್ರು ಬಿಡಬೇಕಾ, ಅಲ್ಲ ಜಾತಿಯಿಂದ ನಷ್ಟ ಆದವ್ರು ಬಿಡ್ಬೇಕಂತ. ಜಾತಿ ಮುಂದುವರಿದ್ರೆ ಲಾಭ ಯಾರಿಗಾಗುದು? ಒಬ್ಬ ಅಸ್ಪೃಶ್ಯನಿಗೆ ಜಾತಿ ಬಿಡುವುದರಿಂದ ಅವನಿಗೇನು ಲಾಭ ಇದೆ? ಜಾತಿ ಆಚರಣೆಯಿಂದ ಅವನಿಗೇನು ಲಾಭ ಇಲ್ಲ, ನಷ್ಟನೇ ಅವನಿಗೆ ಜಾತಿ ಆಚರಣೆಯಿಂದ. ಆದರೆ ಜಾತಿ ಆಚರಣೆಯಿಂದ ಮೇಲ್ಜಾತಿ ಜನರಿಗೆ ಲಾಭ ಇದೆ ಅದರಲ್ಲಿ ಅಲ್ವಾ. ಈಗ ಅರ್ಚಕ ಹುದ್ದೆ ಆ ಕಾರಣಕ್ಕಾಗಿ ಅವರಿಗೆ ಸಿಕ್ಕಿದೆ, ಭೂಮಿ ಆ ಕಾರಣಕ್ಕಾಗಿ ಅವರಿಗೆ ಸಿಕ್ಕಿದೆ, ಇವರಿಗೆ ಸಿಕ್ಕಿಲ್ಲ. ಅದರಿಂದ ಜಾತಿಯನ್ನು ನಿಜವಾಗಿ ಇವರು ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟಬೇಕನ್ನೋದೇ ಉದ್ದೇಶ ಇದ್ದರೆ, ಈ ರೀತಿಯ ಜಾತಿಯಲ್ಲಿ ಸಮಾಜ ಒಡೆದು ಹೋಗಬಾರದು ಅನ್ನೋದೊಂದು ಸದುದ್ದೇಶ ಇವರಿಗೆ ಇರುವುದಿದ್ರೆ, ಇವರು ಮೊದಲು ಜಾತಿಗೆ ಸಂಬಂಧಿಸಿದ ಅಸಮಾನತೆ ಮತ್ತು ಅಸ್ಪೃಶ್ಯತೆ ಏನಿದೆ, ಇಲ್ಲದಿದ್ದರೆ ಪ್ರಾತಿನಿಧ್ಯದ ಕೊರತೆ ಏನಿದೆ, ಅದನ್ನು ನೀಗಿಸುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಯಾರೂ ಮಾಡ್ತಾ ಇಲ್ಲ. ಅದರಿಂದ ಅವರ ಉದ್ದೇಶನೇ ಅದು ಭಾಳ ಹಿಪೋಕ್ರೆಟ್ ಆದದ್ದು ಉದ್ದೇಶ ಅಂತ ನನಗೆ ಈ ಸಂದರ್ಭದಲ್ಲಿ ನೀವು ಮಾತಾಡ್ತಾ ಸ್ವಲ್ಪ ಈ ರಾಜಕೀಯ ನಾಯಕರ ನಡೆಗಳ ಬಗ್ಗೆ ಮಾತಾಡಿದ್ರಿ. ಆದರೆ ಅಟ್ ಸೇಮ್ ಟೈಮ್ ನನಗೆ ಅನಿಸೋದು, ವಿಶ್ವ ಗುರುಗಳು ಅಂತೆಲ್ಲ ಕರೆಸ್ಕೋತಾರೆ, ಸ್ವಾಮೀಜಿಗಳು, ಸಂತರು, ಮತ್ತು ಸರ್ವಸಂಗ ತ್ಯಜಿಸ್ತಂಥವ್ರು. ಆದರೆ ಅವರು ಕಡೆಗೆ ಅವರ ಜಾತಿಗೆ ಸೀಮಿತ ಆಗಿ ಜಾತಿ ಅಲ್ಲ ಉಪಜಾತಿಗೆ ಸೀಮಿತ ಆಗಿಬಿಟ್ಟಿದ್ದಾರೆ ಈಗ ಜಾತಿ. ಈಗ ನೋಡಿ, ನಾನು ಅದಕ್ಕೆ ಹೇಳ್ತಾ ಇರೋದು, ನೀವು ಈಗ ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾರೆ, ಇಲ್ಲಿ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ, ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಹೇಳೋದು, ಅವರು ಜಾತೀಯತೆಯನ್ನೇ ಮಾಡಿದ್ರು, ಅವರವರ ಜಾತಿಯ ಪರ್ಸೆಂಟೇಜ್ ಆದರೂ ಬಡತನದ ರೇಖೆಯಿಂದ ಮೇಲೆ ಹೋಗ್ಬೇಕಿತ್ತು ಇವರು. ಅಟ್ಲೀಸ್ಟ್ ಅದನ್ನು ಮಾಡೋದಿಲ್ಲ ಇವರು, ಅದನ್ನು ಮಾಡೋದಿಲ್ಲ. ಇದೆಲ್ಲವೂ ಕೂಡ ನೋಡಿ, ಜಾತಿ ಗಣತಿ. ಈಗ ಜಾತಿ ಗಣತಿಗೆ ವಿರೋಧ ಯಾಕೆ? ಇದು ಯಾವುದು ಅಲ್ಲ, ಒಡೆದಾಕಿರೋದು ಮತ್ತೊಂದಲ್ಲ. ಮೇನ್ ಉದ್ದೇಶ ಏನಂದರೆ, ನಿಮ್ಮ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕಡಿಮೆ ಆಗುತ್ತಾ ಎನ್ನುವುದು ಒಂದು ಎಲ್ಲರ ಜೊತೆಯಲ್ಲಿ ತಲೆಯಲ್ಲಿದೆ. ಈಗ 17% ಅಂತ ಲಿಂಗಾಯತರು ಹೇಳ್ತಾ ಇದ್ದಾರೆ, 12% ಅಂತ ಒಕ್ಕಲಿಗರು ಹೇಳ್ತಾ ಇದ್ದಾರೆ. ಈಗ ಕಾಲಾನುಕ್ರಮದಲ್ಲಿ ಅಂದರೆ ಮೇಲ್ಜಾತಿ ಜನ ಏನಿದ್ದಾರೆ, ಮೇಲ್ವರ್ಗದ ಜನ ಇರುತ್ತೆ, ಅವರಿಗೆ ಎಜುಕೇಷನ್ ಸಿಕ್ಕಾಗೆ ಅವರಲ್ಲಿ ಕುಟುಂಬ ನಿಯಂತ್ರಣ ಮಾಡ್ತಾರೆ, ಅವರ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಓವರ್ ದಿ ಪೀರಿಯಡ್ ಅವರ ಸಂಖ್ಯೆ ಕಡಿಮೆ ಆಗಲೇಬೇಕು. ನೋಡಿ, 1931ರಲ್ಲಿ ನಾವು 20% ಇದ್ದೇವೆ, ಈಗ ನೀವು 12% ಅಂದರೆ ಈಗ ಕೇಳಿದರೆ ಆಗುತ್ತೆ, ಅದು ಆಗುತ್ತೆ. ನೀವು ಆಗಬೇಕಾದ್ರೆ ಈಗ ಒಂದು 10 ವರ್ಷದ ಪ್ಲ್ಯಾನ್ ಮಾಡಬೇಕು. ನೀವು 10 ವರ್ಷದಲ್ಲಿ ನಮ್ಮ ಸಂಖ್ಯೆ ಇಷ್ಟ ಆಗಬೇಕಂತ ಕಡ್ಡಾಯವಾಗಿ ಯಾವ ಸ್ವಾಮಿ ಹೇಳ್ತಾರಲ್ಲ 10 ಮಕ್ಕಳನ್ನ ಹುಟ್ಟಿಸಿ ಅಂತ, ಆ ರೀತಿ ಮಾಡಿದರೆ ಏನಾದರೂ ಆಗ್ಬೋದು.
ಯಾರೂ ಮಾಡೋದಿಲ್ಲ. ಅದರಿಂದ ಭಾಳ ಸಹಜವಾಗಿಯೇ ಜಾತಿಯ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದರಿಂದ ಅದನ್ನು ಒಪ್ಕೊಳ್ಬೇಕು. ನಾನು ಈಗಲೂ ಹೇಳ್ತೇನೆ, ನೀವು ಇನ್ನೊಂದು 10 ಸರ್ವೆ ಮಾಡಿ, ವೈಜ್ಞಾನಿಕವಾದ ಸರ್ವೆ ಮಾಡಿ, ಈ ಜಾತಿಯ ನಂಬರ್ ಕಾಂತರಾಜ ಆಯೋಗದ ವರದಿ ಏನು ಹೇಳಿದೆ ಅದಕ್ಕಿಂತ ಹೆಚ್ಚಿನ ವ್ಯತ್ಯಾಸ ಆಗೋದಿಲ್ಲ. ಅಲ್ಲ ನೋಡಿ ಸರ್, ಈಗ ಅಲ್ಲಲ್ಲ ಏನಂದರೆ, ಈಗ ಯಾವುದೋ ಸಮುದಾಯದ ರಾಜಕೀಯ ನಾಯಕರುಗಳು ತಮ್ಮ ಜಾತಿ ಜನಸಂಖ್ಯೆ ಇಷ್ಟು ಕೋಟಿ ಇದೆ ಅಥವಾ ಇಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳ್ಕೊಂಡು ಹೆಚ್ಚು ರಾಜಕೀಯ ಸೀಟ್ಗಳನ್ನ ಪಡ್ಕೊಳ್ಳೋಕ್ಕೆ ಅವ್ರು ಪ್ರಯತ್ನ ಪಡ್ತಿರ್ತಾರೆ. ಆದರೆ ಈಗ ಫಾರ್ ಎಕ್ಸಾಂಪಲ್ ಒಕ್ಕಲಿಗರಲ್ಲೇ ಆಗಲಿ, ಒಕ್ಕಲಿಗರಲ್ಲಿ ಎಷ್ಟು ಜನಕ್ಕೆ ಭೂಮಿ ಇಲ್ಲ, ಮನೆ ಇಲ್ಲ, ಅಥವಾ 1 ಎಕರೆಗಿನ್ನ ಕಡಿಮೆ ಜಮೀನಿದೆ, 5 ಎಕರೆಗಿನ್ನ ಕಡಿಮೆ ಜಮೀನಿದೆ, ಡಿಗ್ರಿಗಿನ್ನ ಕಡಿಮೆ ಓದಿದ್ದಾರೆ, ಅಥವಾ ಉನ್ನತಾಭ್ಯಾಸ ಮಾಡಿರೋವಂಥವ್ರು ಎಷ್ಟು ಜನ, ವೈದ್ಯರೆಷ್ಟು, ವಕೀಲರೆಷ್ಟು, ಈ ಮಾಹಿತಿಗಳಿಲ್ಲದೆ ಇದ್ದರೆ ಯಾರಿಗೋ ಒಕ್ಕಲಿಗರಿಗೆ 4 ಜನಕ್ಕೆ ಎಕ್ಸ್ಟ್ರಾ MLC ಸೀಟ್ ಸಿಗ್ಬೋದು, MLA ಸೀಟ್ ಸಿಗ್ಬೋದು, MP ಸೀಟ್ ಸಿಗ್ಬೋದು, ಇನ್ನೊಂದು TP ZP ಏನೇನೋ ಅಕಾಮಿಡೇಷನ್ ಆಗ್ಬೋದು. ಬಟ್ ಫೈನಲಿ ಆ ಕಡೆಯ ಜನ ಅಂದರೆ ಸೂರಿಲ್ಲದೆ ಇರೋನು, ಭೂಮಿ ಇಲ್ಲದೆ ಇರೋನು, ವಿದ್ಯೆ ಇಲ್ಲದೆ ಇರೋನು, ಅವನು ತಾನೇ ಸಫರ್ ಪಡೋದು. ಈ ಮಾಹಿತಿಗಳಿಲ್ಲದೆ ಇದ್ದರೆ ನಾಳೆ ಒಕ್ಕಲಿಗನ ಮುಖ್ಯಮಂತ್ರಿನೇ ಆದರೂ ಕೂಡ ಇಲ್ಲ. ಇದು ಭಾಳ ನಾನು ನೋಡಿ, ಅದಕ್ಕಾಗಿಯೇ ಇವರು ಆ ನಿಜವಾದ ವಾಸ್ತವ ಇದೆಯಲ್ಲ ಅದು ಹೊರಗೆ ಬರಬಾರ್ದಂತಲೂ ಇವ್ರು ಮಾಡ್ತಾ ಇದ್ದಾರೆ ಇದು, ಆಯಿತಾ. ಈಗ ಎಲ್ಲ ಒಕ್ಕಲಿಗರಾಗಲಿ, ಲಿಂಗಾಯತರ, ಇವನು ಬ್ರಾಹ್ಮಣರಲ್ಲೇ ಇರಲಿ, ಅವರಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಡವರು ಇದ್ದಾರೆ. ಈಗ ಎಲ್ಲರೂ ಶ್ರೀಮಂತರಂತ ಏನಿಲ್ಲ. ಅವರಿಗೆ ಜಾತಿ ಸಂಬಂಧಿತವಾದ ಅಸಮಾನತೆ, ಅಸ್ಪೃಶ್ಯತೆ ಇಲ್ಲದೇ ಇರ್ಬೋದು, ಆ ಪಾರ್ಟ್ ಬಿಟ್ಬಿಡಿ. ಆದರೆ ನೀವು ಆರ್ಥಿಕವಾಗಿ ಅವರನ್ನು ನೋಡಿದರೆ, ಇಲ್ಲದ್ರೆ ಶೈಕ್ಷಣಿಕವಾಗಿ ನೋಡಿದರೆ ಆ ರೀತಿಯ ವರ್ಗ ಅದರಲ್ಲೂ ಇದೆ. ನೀವು ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಹೇಳೋದು, ಈಗ ಕಾಂತರಾಜ ಆಯೋಗದ ವರದಿ ಸಂಖ್ಯೆ ಕಡಿಮೆ ಹೇಳಿದೆ, ಅದು ರಿಸರ್ವೇಷನ್ನ ಪ್ರಮಾಣವನ್ನು ಜಾಸ್ತಿ ಮಾಡಿದ್ದಾರೆ ಅದರಲ್ಲಿ ಅಲ್ವಾ. ರಿಸರ್ವೇಷನ್ ಪ್ರಮಾಣ ಜಾಸ್ತಿ ಮಾಡಿದಾಗ ನೀವು ಅದನ್ನು ವೆಲ್ಕಮ್ ಮಾಡಬೇಕಿತ್ತು. ನೀವು ಹೇಳಿದಾಗೆ ಈಗ ಒಕ್ಕಲಿಗರಿಗಿರಲಿ, ಲಿಂಗಾಯತರಲ್ಲಿರಲಿ, ಬ್ರಾಹ್ಮಣರಲ್ಲಿರಲಿ, ಅವರಲ್ಲೂ ಬಹಳಷ್ಟು ಮಂದಿ ಬಡವರಿದ್ದಾರೆ. ಅವ್ರಿಗೆ ಗೊತ್ತಾಗಬೇಕಲ್ಲ. ನಿಮ್ಮ ನಿಜವಾದ ಆಶಯ ಇದ್ದರೆ ಆ ಸಮಾಜದ ಬೆಲೆ, ನೀವು ಡಾಟಾ ತಗೊಂಡು ನಾವು ಅವರನ್ನು ನಮ್ಮ ಮಟ್ಟಕ್ಕೆ ಹೇಗೆ ಮೇಲಕ್ಕೆ ತರುವುದಂತ ಯೋಚನೆ ಮಾಡಬೇಕು. ಅದಕ್ಕೆ ಇದು ಬೇಕಾಗುತ್ತೆ. ಇದು ಈಗ ಎಲ್ಲರೂ ಜಮೀನ್ದಾರರೇ ಏನಿಲ್ಲ ಒಕ್ಕಲಿಗರಲ್ಲಿ, ಇಲ್ಲ ಲಿಂಗಾಯತರಲ್ಲಿ ಎಲ್ಲರೂ ಜಮೀನ್ದಾರರೇ ಏನೂ ಇಲ್ಲ, ಬ್ರಾಹ್ಮಣರು ಎಲ್ಲರೂ ಪೂಜೆ ಮಾಡಿಕೊಂಡು ಲಕ್ಷಾಂತರ ದುಡ್ಡು ಬಡ ಬ್ರಾಹ್ಮಣರುಗಳು ಕೂಡ ಇದ್ದಾರೆ. ಆ ಮಾಹಿತಿ ಭಾಳ ಮುಖ್ಯ. ಇವತ್ತು ಯಾವುದೇ ಯೋಜನೆಗಳನ್ನು ನೀವು ರೂಪಿಸಬೇಕಾದ್ರೆ ನಿಮಗೆ ಇಂಥ ಡಾಟಾಗಳು ನಿಮಗೆ ಬೇಕಾಗುತ್ತೆ. ಆ ದೃಷ್ಟಿಯಿಂದ ಇದನ್ನು ಎಲ್ಲರೂ ಕೂಡಿ ವೆಲ್ಕಮ್ ಮಾಡಬೇಕಿತ್ತು. ಬಟ್ ಈಗೇನಾಗಿದೆ ಅಂದರೆ, ಸಂಖ್ಯೆಯನ್ನು ಮುಂದೆ ಇಟ್ಕೊಂಡು ನಾವು ನಂಬರ್ 1, ನಾವು ನಂಬರ್ 2, ನಾವು ಅಷ್ಟು ಸಂಖ್ಯೆಯಲ್ಲಿದ್ದೇವೆ ಅಂತ ಹೇಳ್ತಾ ಇರೋ ಮೂಲಕ ಈ ಜಾತಿಯ ನಾಯಕರು ಆ ಒಟ್ಟು ಸಮುದಾಯಕ್ಕೇ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ನೋಡಿ, ಯಾವುದೋ ಒಂದು ಕಾಲದಲ್ಲಿ ನಾವು ನಂಬರ್ 1 ಆಗಿದ್ವಿ ಅಂತ ಅಂದ್ಕೊಂಡ್ರೆ, ಇದು ಸಮಾಜ ಪ್ರಪಂಚ ಚಲಿಸ್ತಾನೆ ಇರುತ್ತೆ. ಯಾವುದೋ ಜಾತಿ ಅಥವಾ ಧರ್ಮ ಯಾವುದೋ ಕಾರಣಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಹೆಚ್ಚಾಗಿರ್ಬೋದು. ಈ ಹಾರ್ಡ್ ರಿಯಾಲಿಟಿನ ಒಪ್ಕೋಬೇಕಲ್ವ, ಯಾವುದೇ ಕಮ್ಯುನಿಟಿ ಇರಲಿ. ಇವತ್ತೆಲ್ಲ ನಾಳೆ ಒಪ್ಕೊಳ್ಳೇಬೇಕು. ಇಲ್ಲ ನಮ್ದು ಇಷ್ಟೇ, ನಮ್ಗೆ ಹೀಗೆ ಅಂತಂದರೆ ಅವರು ನಾವಿಷ್ಟೇ ಅನ್ನೋದನ್ನ ಉಳಿದೆಲ್ಲರೂ ಒಪ್ಕೋಬೇಕಾ? ಹೌದು, ಒಪ್ಪುದಿಲ್ಲ. ಅವರು ಉಳಿದವರು ಅಷ್ಟೇ ಹಾಗೆ ಹೇಳ್ತಾ ಇದ್ದಾರೆ, ನಾವು ಅಷ್ಟೇ ಇದ್ದೇವೆ ಅಂತ. ಅದೇ ಎಲ್ಲರೂ ಈಗ ಪ್ರತಿಯೊಂದು ಜಾತಿಯವರು ಅವ್ರು ಕೊಡೋ ಲೆಕ್ಕಾಚಾರಗಳನ್ನ ತಗೊಂಡ್ಬಿಟ್ರೆ ಕರ್ನಾಟಕದ ಜನಸಂಖ್ಯೆ ಒಂದು 25-30 ಕೋಟಿ ಆಗುತ್ತೆ. ಹೌದಾ? ವಾಸ್ತವದಲ್ಲಿ ಅಷ್ಟಿಲ್ಲ. ಅದು ಇಟ್ಸ್ ನೋನ್ ಫ್ಯಾಕ್ಟರ್. ಸೊ ಪ್ರತಿಯೊಂದು ಕೂಡ ಗೊತ್ತಾಗಬೇಕು. ನೀವು ಹೇಳ್ದಂಗೆ ಸರ್ಕಾರ ಒಂದು ಯೋಜನೆ ರೂಪಿಸೋಕೆ ಗೊತ್ತಾಗಬೇಕು. ಆಯಾ ಸಮುದಾಯದ ಏನೋ ನಿಜವಾಗಿ ಯಾರು ಸಫರ್ ಪಡ್ತಿದಲ್ಲ ನೋಡಿ, ಅವ್ರಿಗೆ ರೀಚ್ ಆಗುವಂಥದ್ದಾಗಬೇಕು. ಅದು ನೋಡಿ, ಈಗ ರಿಸರ್ವೇಷನ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ರಿಸರ್ವೇಷನ್ ಈ ಸಮೀಕ್ಷೆ ನಡೆದ ಗೊತ್ತಾದಾಗ, ಈಗ ನೋಡಿ, ಹಾವನೂರು ಆಯೋಗದ ವರದಿಯಲ್ಲಿ ಲಿಂಗಾಯತರು ಹೊರಗಿಟ್ಟಿದ್ರು. ಯಾಕೆಂದ್ರೆ ಅವ್ರು ಮುಂದುವರಿದವರು ಅಂತ. ಒಮ್ಮೊಮ್ಮೆ ನನಗೆ ಅನಿಸುದು, ಇತಿಹಾಸದ ಚಕ್ರ ಮುಂದಕ್ಕೆ ಹೋಗ್ಬೇಕಲ್ಲ, ಅದು ಹಿಂದಕ್ಕೆ ಹೋಗ್ತಾ ಇದೆ ಅಂತ. ಲಿಂಗಾಯತರನ್ನು ಹೊರಗಿಟ್ರು. ನೀವು ವೆಂಕಟಸ್ವಾಮಿ ಕಮಿಷನ್ ಬಂದಾಗ ಒಕ್ಕಲಿಗರನ್ನು ಹೊರಗಿಟ್ರು. ಇದು ಬರಬೇಕಿತ್ತಾಗೆ. ಅದರ ನಂತರ ಕುರುಬರು, ಅದರ ನಂತರ ಈಡಿಗರು, ಇವರೆಲ್ಲ ಹೊರಗೆ ಹೋಗಿ ಮೀಸಲಾತಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗಬೇಕಿತ್ತು. ಆಗ ಏನಾಗುತ್ತೆ, ಮೇಲ್ಗಡೆ ಇದ್ದವರಿಗೆ ಫೆಸಿಲಿಟಿ ತಗೊಂಡು ಹೊರಗಡೆ ಹೋದರೆ ಆಗ ಕೆಳಗಡೆ ಇಳಿದು ಬರುತ್ತೆ. ಅದು ಬ್ರೇಕ್ ಆಯ್ತು. ಈಗ ಏನಾಯ್ತು, ನೋಡಿ, ದೇವರಾಜ ಅರಸು ಲಿಂಗಾಯತರನ್ನು ಹೊರಗಿಟ್ಟಾಗ ನೋಡಿ, ಆಗಿನ ಲಿಂಗಾಯತ ಸರ್ ಈಗ ಏನಾಯ್ತು ಅಂದ್ರೆ, ಫಸ್ಟು ಲಿಂಗಾಯತರು ಸೇರ್ಕೊಂಡ್ರು, ಒಕ್ಕಲಿಗರು ಸೇರ್ಕೊಂಡ್ರು, ಅಲ್ಲ EWS ಮುಖಾಂತರ ಈಗ ಬ್ರಾಹ್ಮಣರು ಸೇರ್ಕೊಂಡಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಸಾಮಾಜಿಕ ನ್ಯಾಯದ
ಬಂಡಿ ಇದೆ ಅಲ್ಲ, ಅದು ಮುಂದಕ್ಕೆ ಹೋಗ್ಬೇಕಿತ್ತು. ಇದು ಹಿಂದಕ್ಕೆ ಹೋಗ್ತಾ ಇದೆ. ಈಗ ಅದು ಎಲ್ಲರೂ ನಮ್ಮನ್ನು ST ಮಾಡಿ, ನಮ್ಮನ್ನು SC ಮಾಡಿ, ನಮ್ಮನ್ನು OBC ಮಾಡಿ ಅಂತ ಹೇಳ್ತಾ ಇರೋದು ಇದೆಯಲ್ಲ, ನಾವು ಅದರಿಂದ ಹೊರಗೆ ಬರ್ತಾ ಇದ್ದೇವೆ ಅಂತ ಹೇಳ್ಬೇಕಿತ್ತಲ್ಲ. ಇವರು ನಾವು ಒಳಗೆ ಬರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅವರು ಇದೇ ರಾಜ್ಯದಲ್ಲಿ ಈಗಿನ ಏನು ಮಾತಾಡ್ತಾರೆ ಅವರೇ ಪೂರ್ವಜರು ಈ ರೀತಿ ಉದಾರವಾಗಿ ನಡ್ಕೊಂಡಿದ್ರು. ಈಗ ಏನಾದರೂ ಭೂ ಸುಧಾರಣೆ ಏನಾದರೂ ತರಲಿಕ್ಕೆ ಹೋದರೆ ಸರ್ಕಾರ ಸಪೋಸ್ ತಂದ್ರೆ ಬ್ಲಡ್ ಶೆಡ್ ಆಗುತ್ತೆ, ಇಲ್ಲಿ ಆಗುತ್ತೆ. ಆದರೆ ಆ ಕಾಲದಲ್ಲಿ ಒಂದು ಮಟ್ಟದಲ್ಲಿ ಭೂ ಸುಧಾರಣೆ ಜಾರಿಗೆ ಬಂತು. ಕರ್ನಾಟಕದಲ್ಲಿ ಮೀಸಲಾತಿಯನ್ನು ಒಪ್ಕೊಂಡ್ರು. ಆ ದೇವರಾಜ ಅರಸು ಅಧಿಕಾರ ಕಳ್ಕೊಂಡದ್ದು ಅವರು ಹಾವನೂರು ಆಗಿದ ವರದಿ ಜಾರಿಗೆ ತಂದಿದ್ದಕ್ಕೆ ಅಲ್ಲ. ಅವರು ಕಾಂಗ್ರೆಸ್ನ ವಿರುದ್ಧ ಮಾತಾಡಿದ್ರು ಎನ್ನುವ ಕಾರಣಕ್ಕಾಗಿ ಕಳ್ಕೊಂಡಿದ್ದವರು. ಅದರಿಂದ ನಮ್ಮ ಈಗಿನ ನೋಡಿ ಇಷ್ಟೊಂದು ಶಿಕ್ಷಣ, ಇಷ್ಟೊಂದು ಸಂಪರ್ಕ, ಇದೆಲ್ಲದ ನಂತರನೂ ಕೂಡ ಇವತ್ತು ಈ ಪರಿಸ್ಥಿತಿ ಇದೆ. ನೋಡಿ ಸರ್, ಇನ್ನೊಂದು ನೀವು ಹೇಳಿದ್ರಲ್ಲ ಹಿಮ್ಮುಖವಾಗಿ ಸಾಗ್ತಿದೆ ಮತ್ತು ರಕ್ತಪಾತ ಆಗ್ಬಿಡ್ತದೆ, ಈಗೇನಾದರೂ ಭೂ ಸುಧಾರಣಾ ಕಾಯ್ದೆ. ಮೊನ್ನೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ಜಾತಿ ಸಮೀಕ್ಷೆಯಿಂದ ರಾಜ್ಯದಲ್ಲಿ ಬೆಂಕಿ ಹಚ್ಚಲಾಗ್ತಿದೆ ಅಂತ. ಅಂದರೆ ಅವ್ರು ಯಾವ ಕಂಟೆಕ್ಸ್ಟಲ್ಲಿ ಹೇಳೋದು ಅರ್ಥನೇ ಆಗ್ತಿಲ್ಲ. ಯಾಕೆ ಬೆಂಕಿ ಹಚ್ಚಲಾಗುತ್ತೆ? ಆದರೆ ಅವರು ಒಮ್ಮೆ ವೆಂಕಟಸ್ವಾಮಿ ವರದಿಯನ್ನು ವಿರೋಧಿಸಿ ಅವರ ತಂದೆಯವರು ಸನ್ಮಾನ್ಯ ದೇವೇಗೌಡರು ಬೆಂಕಿ ಹಚ್ಚಲಿಕ್ಕೆ ಹೊರಟಿದ್ರಲ್ಲ, ಅದಕ್ಕೆ ಹೇಳಿರ್ಬೇಕು ಅವರು. ಅಂದರೆ ಈಗ ಈ ರಾಜ್ಯ ಯಾರ್ದು ಹಂಗಾದ್ರೆ? ಅದೇ ಹೇಳಿದ್ದದ್ದು. ಯಾರದು? ಅದು ಪ್ರಶ್ನೆ, ಮೂಲಭೂತವಾದ ಪ್ರಶ್ನೆ ಅಲ್ಲಿ ಬರುತ್ತೆ, ಯಾರದು ಇದು ಅಂತ. ಇವರು ಏನು ತಿಳ್ಕೊಂಡಿದ್ದಾರೆ ಈಗ ನೋಡಿ, ಹಾಗೆ ನೋಡಿದರೆ 52% ಹಿಂದುಳಿದ ಜಾತಿಗಳಿದ್ದಾರೆ, ಅವ್ರಿಗೆ 27% ನೀವು ರಿಸರ್ವೇಷನ್ ಆಯಿತಾ, ಅವ್ರಿಗೆ ಅದಕ್ಕೆ ಹೆಚ್ಚಿನ ಪಾಲು ಸಿಗಬೇಕು. ಕರ್ನಾಟಕದ ಮಟ್ಟಿಗೆ ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಹಿಂದುಳಿದ ಜಾತಿಗಳಿಗೆ ಬಂದುಬಿಟ್ಟಿದ್ದಾರೆ. ಇವತ್ತು ಟ್ಯಾಗ್ ಪರ್ಸೆಂಟೇಜ್ ಮೀಸಲಾತಿದು ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಟ್ಯಾಗ್ ಅವರಿಗೆ ಹಿಂದುಳಿದ ಜಾತಿಗಳಂತೆ. ಅದು ಹಿಂದುಳಿದ ಜಾತಿಗಳ ಹಾಸ್ಟೆಲ್ಗಳಲ್ಲಿ ಒಕ್ಕಲಿಗರು ಇದ್ದಾರೆ, ಲಿಂಗಾಯತರು ಇದ್ದಾರೆ. ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲಿ ಹೇಳಿದಿಲ್ಲ CT ರವಿಗೆ, ಈ ರಾಜ್ಯದಲ್ಲಿ ನೀನು ಹಿಂದುಳಿದವನು, ನಾನು ಹಿಂದುಳಿದವನು ಅಂತ. ಅದು ವಾಸ್ತವ. ಅದನ್ನು ಯಾರು ಬೇಡ ಅಂತ ಹೇಳಿಲ್ಲ, ನಮಗೆ ಆ ಟ್ಯಾಗ್ ಬೇಡ ಅಂತ ಹೇಳಿಲ್ಲ, ನಮಗೆ ಮೀಸಲಾತಿ ಬೇಡ ಅಂತ ಹೇಳಿಲ್ಲ. ಬಟ್ ಬೇರೆಯವರಿಗೆ ಕೊಡಬಾರ್ದು, ನಮಗೆ ಅಷ್ಟು ಇರಬೇಕು. ನಮ್ಮ ಏನು ಇದೆ ಇದನ್ನು ನಾವು ಭದ್ರವಾಗಿ ಇಟ್ಕೊಳ್ಬೇಕು, ಅದರಲ್ಲಿ ಪಾಲು ಬೇರೆಯವರಿಗೆ ಕೊಡಬಾರ್ದು ಅಂತ. ಅಲ್ಲ ಸರ್, ನೋಡಿ ಈ ಮುಖ್ಯವಾಗಿ ಜಾತಿ ಸಮೀಕ್ಷೆ ಆಗೋದು ಬೇಡ ಅಂತ ಹೇಳ್ತಿರೋರು ಯಾರು? ಈಗ ಆಲ್ರೆಡಿ ಮುಂದುವರೆದಿರೋರು ಅಂತ ಹೇಳಲ್ಪಡ್ತಿರೋರು. ಸರಿ, ಅದಾಯ್ತು, ಅವ್ರದ್ದೊಂದು ಆರ್ಗ್ಯುಮೆಂಟ್. ಬೇಕು ಅಂತಲೂ ಇದಾರಲ್ಲ ಜನ, ಒಂದು ಅದು 50% ಇರ್ಬೋದು ಅಥವಾ 49% ಇರ್ಬೋದು. ಇದಾರಲ್ಲ ಜನ, ಅವ್ರಿಗೋಸ್ಕರ ನಾವು ಸಮೀಕ್ಷೆ ಮಾಡಬೇಕು. ಆ ಸಮೀಕ್ಷೆಗೆ ಬೇರೆಯವರು ಕೂಡ ಬೆಂಬಲಿಸ್ಬೇಕಲ್ಲ. ನೀವು ಸಮೀಕ್ಷೆನೇ ಬೇಡ ಅಂದರೆ ನೀವು ತಪ್ಪಿದ್ರೆ ತಿದ್ದಕ್ಕೆ ಹೇಳಿ, ಸರ್ಕಾರದ ಮೇಲೆ ಒತ್ತಡ ಏರಿ, ಕೋರ್ಟ್ಗೆ ಹೋಗಿ ಎಲ್ಲ ಮಾಡಿ. ಅದು ಅವರದ್ದು ಕೂಡ ಒಂದೇ ದನಿಯಲ್ಲಿ ಅದನ್ನು ಮಾತಾಡ್ತಾ ಇಲ್ಲ. ಮೊದಲು ಅವೈಜ್ಞಾನಿಕವಾದದ್ದು ಆಗಿದೆ ಅಂತ ಹಿಂದಿನ ಸರ್ಕಾರಕ್ಕೆ ಹೇಳಿದರು. ಈಗ ಹೇಳ್ತಾರೆ ನೀವು ಇದರಿಂದ ಜಾತಿಗಳೆಲ್ಲ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ನೇರವಾಗಿ ಜಾತಿ ಗಣತಿ ಬೇಡ. ಈಗ ಕಾಂಗ್ರೆಸ್ನಲ್ಲಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ವಾ, ಇವರೇ ಜಾತಿ ಗಣತಿ ಬೇಡ ಅಂತ ಆದರೆ ಆ ಕಾಂಗ್ರೆಸ್ ಪಕ್ಷದಲ್ಲಿರುವವರು ಯಾರು ಬೇಡ ಅಂತ ಹೇಳಿದ್ರು ಅವರೆಲ್ಲ ಹೋಗಿ ಒಂದು ಹೈಕಮಾಂಡಿಗೆ, ರಾಹುಲ್ ಗಾಂಧಿಗೆ ಹೇಳ್ಬೇಕಪ್ಪ, ಇಲ್ಲಿ ಜಾತಿ ಗಣತಿ ಬೇಡ, ಇದೆಲ್ಲ ಒಡೆದು ಹೋಗುತ್ತೆ, ಇಲ್ಲಿ ಬೆಂಕಿ ಬೀಳುತ್ತೆ, ಇದರಲ್ಲಿ ಅನ್ಯಾಯ ಆಗುತ್ತೆ ಅಂತ ಅವ್ರಿಗೆ ಹೇಳ್ಬೇಕು. ಅಲ್ಲ, ಎಂಥ ಕಾಂಟ್ರಡಿಕ್ಷನ್ ಅಂದರೆ DK ಶಿವಕುಮಾರ್ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಣಾಳಿಕೆಯಲ್ಲಿ ಜಾತಿ ಸಮೀಕ್ಷೆ ಮಾಡ್ತೀವಿ, ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರಣಾಳಿಕೆಗೆ KPCC ಅಧ್ಯಕ್ಷರಾಗಿ ಅವರು ಸಹಿ ಮಾಡಿದ್ದಾರೆ. ಇನ್ನೊಂದು ಕಡೆ ಅವರ ಸಮುದಾಯದ ಸಭೆಗೆ ಹೋಗಿ, ಸಮುದಾಯ ಸಭೆಗೆ ಹೋಗ್ಲಿ, ಅವ್ರು ಗುರುತಿಸ್ಕೊಳ್ಳಿ, ಅದಾದ ವೈಯಕ್ತಿಕ. ಆದರೆ ಜಾತಿ ಸಮೀಕ್ಷೆ ಬೇಡ ಅನ್ನೋ ರೀತಿ ಮಾತಾಡ್ತಾರೆ. ಹೌದು, ನೇರವಾಗಿ ಮಾತಾಡಲ್ಲ, ಅದ್ರ ಪ್ರಶ್ನೆ ಬೇರೆ, ಮಾತಾಡೋಕ್ಕಾಗಲ್ಲ, ಬಿಕಾಸ್ ನಾನು ಹೇಳಿದ್ನಲ್ಲ ಈ ಟೆಕ್ನಿಕಲ್ ರೀಸನ್. ಆದರೆ ಅವರು ವಿರೋಧ ಮಾಡ್ತಾರೆ. ಇದು ಭಾಳ ದ್ವಂದ್ವ ಅಲ್ಲ ಅದು? ಹೌದು, ಅದೇ ಹೇಳಿದ್ದಲ್ಲ, ನಿಮಗೆ ಬೇಡ ಅಂತ ಹೇಳಿದರೆ ಬೇಡ ಎನ್ನುವ ಧೈರ್ಯವಿರಬೇಕು ಅಂತ ನಾನು ಹೇಳ್ತೇನೆ. ಅದಕ್ಕೆ ಬೇರೆ ಕುಂಟು ನೆಪಗಳನ್ನು ಹೇಳ್ಬಾರ್ದು. ಅಂದರೆ ಅದು ಅವೈಜ್ಞಾನಿಕವಾಗಿದೆ, ಇದು 10 ವರ್ಷದಷ್ಟು ಹಳೆಯದು ಡೇಟಾ, ಇದೆಲ್ಲ ಅಗತ್ಯ ಇಲ್ಲ ಅಂತ ಅದನ್ನು ನೇರವಾಗಿ ಹೇಳಿ. ಆಮೇಲೆ ಇನ್ನೊಂದು ಏನಂದರೆ, ಹೊಸದಾಗಿ ಇನ್ನೊಂದು ಶುರು ಮಾಡಿದ್ರು, 15 ದಿವಸದಲ್ಲಿ ಸಮೀಕ್ಷೆ ಮಾಡೋಕ್ಕಾಗಂತ. 1.5 ದಿವಸದಲ್ಲಿ ನೇಪಾಳದ ಸರ್ಕಾರನೇ ಬಿದ್ದೋಯ್ತು. ಅಲ್ಲಲ್ಲ, ಅದಿದೆ. ಅಲ್ಲಲ್ಲ, ನಾನು ಹೇಳ್ತಿರ್ತೀನಿ, ನಿಜ 15 ದಿವಸದಲ್ಲಿ ಅವಸರವಾಗಿ ಮಾಡಬಾರ್ದು, ವೈಜ್ಞಾನಿಕವಾಗಿ ಆಗಬೇಕು, ಸಮರ್ಪಕವಾಗಿ ಆಗಬೇಕು. ನಾನು ಕೂಡ ಅದನ್ನು ಹೇಳ್ತೀನಿ. ಆದರೆ ಒಂದು ಸರ್ಕಾರ 15 ದಿನದಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೇ ಆಗಲ್ಲ ಅನ್ನೋದ್ರಲ್ಲಿ ಏನು ಲಾಜಿಕ್ ಇರ್ತದೆ ನೋಡಿ? ನನಗೀಗ ಇದು ಒಂದು ಪಾರ್ಟ್ ಆಯ್ತಲ್ಲ, ಈಗಿನ ಇವತ್ತು ಜಾತಿ ಗಣತಿ ನಡೀತಾ ಇದ್ರಲ್ಲ, ಇದರಲ್ಲೂ ನಾನು ಅಪಶಕುನ ಅಂತ ಆಗಬಾರ್ದು. ಆದರೆ ಈಗ
ಈಗ ಕೆಲವು ಮಧುಸೂದನ್ ನಾಯ್ಕ್ ನೇತೃತ್ವದ ಆಯೋಗ ಏನು ಮಾಡ್ತಾ ಇದೆ, ಇದೇನು ಭಾಳ ವಿವಾದಾತೀತವಾಗಿ ಇದು ರಿಪೋರ್ಟ್ ಇಂಪ್ಲಿಮೆಂಟ್ ಆಗ್ತದೆ ಅನ್ನೋ ಭರವಸೆ ನನಗಂತೂ ಇಲ್ಲ. ನಾನು ಇವತ್ತೇ ಹೇಳ್ತೇನೆ, ಇದರಲ್ಲಿ ಸುಮಾರು ಎಡವಟ್ಟುಗಳಿದೆ. ಒಂದನೇದಾಗಿ ನಾನು ಮೊದಲೆಲ್ಲ ಹೇಳಿದ್ದೇನೆ ಅದನ್ನು, ಒಂದು ಈ ಸಮೀಕ್ಷೆಯನ್ನು ನನ್ನ ಪ್ರಕಾರ ಹಿಂದುಳಿದ ಜಾತಿಗಳ ಆಯೋಗ ಮಾಡಲೇಬಾರ್ದು. ಭಾಳ ಮಂದಿಗೆ ಗೊತ್ತಿಲ್ಲ. ಇವರೆಲ್ಲ ಈಗ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋದಾಗ ತೆಲಂಗಾಣ ಮಾಡೆಲ್ ಅಂತ ಹೇಳಿದ್ರಲ್ಲ, ತೆಲಂಗಾಣ ಮಾಡೆಲನ್ನು ಯಾರಾದರೂ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿ ಆಯೋಗದವರಾಗಲಿ ಸರ್ಕಾರದ ಯಾರಾದರೂ ಸ್ಟಡಿ ಮಾಡಿದಾರಾ ಅನ್ನೋದು ಇಲ್ಲ. ಬಟ್ ಇಲ್ಲೊಂದು ಇಶ್ಯೂ ಇದೆ ಸರ್. ಹೇಳಿ. ತೆಲಂಗಾಣದಲ್ಲಿ ಮಾಡಿರೋದು ಅಲ್ಲಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಎಕ್ಸಾಕ್ಟ್ಲಿ ಅದಕ್ಕೆ ಹೇಳ್ತಾ ಇರೋದು ನಾನು. ಅಲ್ಲ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ಗೆ ಹೋಗಿದ್ದಾರೆ. ಇನ್ ಪೆಂಡಿಂಗ್ ಅಲ್ಲಿ ಇದೆ. ನಂಬರ್ 2, ಈ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ ಇದೆಯಲ್ಲ, ಐ ಥಿಂಕ್ 95, ಆ ಕಾಯ್ದೆನಲ್ಲಿ ಸೆಕ್ಷನ್ 11(9) ಅಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಪ್ರಾವಿಷನ್ ಇದೆ. ನಾನು ಹೇಳ್ತಾ ಇರೋದು ಅದು ಇದೆ. ಮಾಡಿದಾಗ ಏನಾಗುತ್ತೆ ಗೊತ್ತಾ, ಇದು ಹಿಂದುಳಿದ ಜಾತಿಗಳ ಸಮೀಕ್ಷೆ ಅಂತ ಬಂದುಬಿಡುತ್ತೆ. ಅಂದರೆ ಹಿಂದುಳಿದ ಜಾತಿಗಳಿಗಾಗಿ ಏನೋ ಒಳ್ಳೇದು ಮಾಡಬೇಕೇನೋ, ಅವರ ಲಾಭಕ್ಕಾಗಿ ಮಾಡೋ ಸಮೀಕ್ಷೆ. ನೋಡಿ, ಇಲ್ಲಿ ಅದನ್ನು ಮಾಡಿದಾರಾ? ನೀವು ಬಿಹಾರದಲ್ಲಿ ಕೂಡ ಹಿಂದುಳಿದ ಜಾತಿ ಆಯೋಗ ಮಾಡಿದ್ದಲ್ಲ, ಆಯ್ತಾ? ಅಲ್ಲಿ ಹೋಮ್ ಡಿಪಾರ್ಟ್ಮೆಂಟೇ ಮಾಡಿರೋದು. ಅಲ್ಲಿ ಕೋರ್ಟಲ್ಲಿ ಇದು ಕೂಡ ಕೋರ್ಟಿಗೆ ಹೋಗುತ್ತೆ. ನಾನು ಹೇಳ್ತಾ ಇರೋದು, ನೀವು ಕೋರ್ಟ್ ವಿಚಾರ ಒಂದು ಪಬ್ಲಿಕ್ ಪರ್ಸೆಪ್ಷನ್ ಇದೆಯಲ್ಲ, ಇದು ಹಿಂದುಳಿದ. ನೋಡಿ, ನೀವು ತೆಲಂಗಾಣದ ಹೇಳಿದ್ರಲ್ಲ, ತೆಲಂಗಾಣದಲ್ಲಿ ಮಾಡಿದ್ರಲ್ಲ, ಅದನ್ನು ಓವರ್ಸಿ ಮಾಡಲಿಕ್ಕೆ ಅವನು ಉತ್ತಮ್ ಕುಮಾರ್ ಏನೋ ಒಬ್ಬ ಮಿನಿಸ್ಟ್ರು, ಅವ್ರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದನ್ನ ಅನಲೈಸ್ ಮಾಡಲಿಕ್ಕೆ ಒಬ್ಬ ಫಾರ್ಮರ್ ಚೀಫ್ ಜಸ್ಟಿಸ್ ನೇತೃತ್ವದಲ್ಲಿ ಒಂದು 11 ಮೆಂಬರ್ ಕಮಿಟಿ ಮಾಡಿದ್ದಾರೆ. ಅಂದರೆ ಅವರು ಮುಂದೆ ಕೋರ್ಟಲ್ಲಿ ಬಂದರೆ ಅದಕ್ಕೆ ಏನು ಆನ್ಸರ್ ಮಾಡಬೇಕು. ಈಗ ನೀವು ಹೇಳಿದ್ರಲ್ಲ, ಪ್ಲಾನಿಂಗ್ ಕಮಿಷನ್ ಒಂದೇ ಮಾಡಿಲ್ಲ ಅದನ್ನು. ಈಗ ಫಾರ್ಮರ್ ಜಸ್ಟಿಸ್ನ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿಲ್ಲ. ಇಲ್ಲೊಂದೇನು ಇಷ್ಟ ಆಗುತ್ತೆ, ಓಕೆ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಇಟ್ಸ್ ಅ ಪಾರ್ಟ್ ಆಫ್ ದ ಗೌರ್ಮೆಂಟ್. ಹೌದು. ಕಮಿಟಿ, ಉತ್ತಮ್ ಕುಮಾರ್ ನೇತೃತ್ವದ ಕಮಿಟಿ, ಇಟ್ಸ್ ಅ ಪಾರ್ಟ್ ಆಫ್ ದ ಗೌರ್ಮೆಂಟ್. ಆಮೇಲೆ ಮಾಜಿ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಅದು ಎಗೈನ್ ಸರ್ಕಾರದ್ದು. ಹೌದು. ಅಂದ್ರೆ ಸರ್ಕಾರ ಸಮೀಕ್ಷೆ ನಡೆಸಿದೆ ಅಂತ ಆಯ್ತು. ಹೌದು, ಸರ್ಕಾರ. ಆದ್ರೆ ಇಲ್ಲಿ ಆಯೋಗ ಅದಕ್ಕೋಸ್ಕರ ಅಂತಾನೆ ಆಯೋಗ ಮಾಡಿರೋದು. ಹಂಗಾಗಿ ಮಾಡುತ್ತೆ ಅಲ್ಲ, ಮಾಡೋದು ನೀವು ಸಮೀಕ್ಷೆ. ಈಗ ಅದು ಮಾಡಬೇಕು. ಈಗ ನೀವು ಸರ್ಕಾರದ ಈಗ ಸೆಂಟ್ರಲ್ ಗವರ್ಮೆಂಟ್ ಮಾಡುತ್ತೆ, ಸೆನ್ಸಸ್ ಕಮಿಷನ್ ಮಾಡೋದು ಅದನ್ನು. ಈಗ ನಾಡಿದ್ದು ಈಗ ಅವರು ಜಾತಿ ಗಣತಿ ಮಾಡಿದಾಗ ಹಿಂದುಳಿದ ವರ್ಗದ ಆಯೋಗ ಮಾಡೋದಲ್ಲ ಅದನ್ನು ಸೆನ್ಸಸ್ ಕಮಿಷನೇ ಮಾಡೋದು. ಯಾಕೆ ಅಲ್ಲಿ ಅವ್ರಿಗೆ ಅಪ್ಲೈ ಆಗಲಿಲ್ವ ಅದನ್ನು? ಈಗ ತೆಲಂಗಾಣದಲ್ಲಿ ಮಾಡ್ಲಿಕ್ಕೆ ಹೊರಟಾಗ ಯಾಕೆ ಅಡ್ಡ ಬರಲಿಲ್ಲ? ಆಮೇಲೆ ಹೇಳಿದ್ರು ಅದನ್ನು, ಅದು ಬೇರೆ. ನಾನು ಹೇಳ್ತಾ ಇರೋದು, ಇದು ನೋಡಿ, ಈ ಸೆನ್ಸಸ್ಗಳಿದೆಯಲ್ಲ, ಇದು ಆನ್ ಗೋಯಿಂಗ್ ಪ್ರೊಸೆಸ್. ಇದು ಹೌದು, 10 ವರ್ಷಕ್ಕೊಂದ್ಸಲ ಮಾಡಬೇಕು. 10 ವರ್ಷ ಮಾತ್ರ ಅಲ್ಲ, ಈಗ ಕರ್ನಾಟಕದಲ್ಲಿ ಎಷ್ಟು ಸರ್ವೆ ಆಯಿತು ಲಾಸ್ಟ್ 3-4 ವರ್ಷದಲ್ಲಿ? ಒಳ ಮೀಸಲಾತಿದ್ದೊಂದಾಯಿತು, ಆಮೇಲೆ SC ST ರಿಸರ್ವೇಷನ್ ಜಾಸ್ತಿ ಮಾಡೋದಕ್ಕೆ ಒಂದಾಯಿತು. ಇಲ್ಲಿ ಸರ್ವೆಗಳು ನಡೀತಾರೆ. ಇದು ಎಂಡ್ ಆಗೋದಿಲ್ಲ ಇದು. ಅದಕ್ಕೆ ನಾನು ಹೇಳಿದ್ದು ಒಂದು ಪರ್ಮನೆಂಟ್ ಬಾಡಿ. ಅದರಲ್ಲಿ ನೋಡಿ, ಬಿಹಾರದಲ್ಲಿ ಅವರ IT ಡಿಪಾರ್ಟ್ಮೆಂಟ್ ಅದರಲ್ಲಿ ಇನ್ವಾಲ್ವ್ ಆಗಿದೆ. ಅವರು ಎಲ್ಲ ಡಿಜಿಟಲ್ ಅಂದರೆ ಇಲ್ಲೂ ಆಗಿರ್ಬೋದು, ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಅದನ್ನು. ಅವರೇ ಮಾಡಿರೋದು, ಎಲ್ಲ ಆ ಆ್ಯಪ್ಗಳನ್ನೆಲ್ಲ ಮಾಡಿರೋದು ಅವರೇ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು, ನೀವು ಹಾಗೆ ಮಾಡಿದಾಗ ಈಗ ಏನಾಗಿದೆ, ಹಿಂದುಳಿದ ಜಾತಿಗಳು ಇದು ನೀವು ಕರ್ನಾಟಕದ ಈ ವಿರೋಧ ನೋಡಿ, ಹಿಂದುಳಿದ ಜಾತಿಗಳು ವರ್ಸಸ್ ಮುಂದುವರೆದ ಜಾತಿಗಳ ನಡುವಿನ ಒಂದು ಸಂಘರ್ಷ ಆಗಿ ಮೇಲ್ಪಟ್ಟಿದೆ. ಇದು ಕಾರಣ ಏನಂದ್ರೆ, ಹಿಂದುಳಿದ ಜಾತಿಗಳ ಆಯೋಗ ಮಾಡೋದು ಕೂಡ ಒಂದು ಕಾರಣ ಅಂತ. ಓಕೆ, ಹಿಂದುಳಿದ ಜಾತಿಗಳ ಆಯೋಗ ಕೂಡ ಮಾಡೋದು ಒಂದು ಕಾರಣ ಅಲ್ವ ಅದು? ಮೇಲ್ಜಾತಿಗಳು ಮತ್ತು ಹಿಂದುಳಿದ ಜಾತಿಗಳ ನಡುವಿನ ಸಂಘರ್ಷ ಇದು. ಅದರಿಂದ ಅವ್ರು ಹೇಳ್ತಾ ಇರೋದು, ಹಿಂದುಳಿದ ಜಾತಿಗಳ ಆಯೋಗ ಮಾಡೋದಂದ್ರೆ ಅವರ ಹಿತಾಸಕ್ತಿಗೆ ಮಾಡ್ತಾ ಇದ್ದಾರೆ ಎನ್ನುವುದೊಂದು ಅರ್ಥ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು, ಇಂಡಿಪೆಂಡೆಂಟ್ ಬಾಡಿ ಮಾಡಿ ಅದನ್ನು ಅಂತ ಮಾಡಿದರೆ. ಈಗ ಪ್ಲಾನಿಂಗ್ ಕಮಿಷನ್ ಮಾಡಿದ್ದಾರೆ, ಅದಕ್ಕೊಂದು. ಇಲ್ಲೂ ಕೂಡ ನೀವು ಸಮೀಕ್ಷೆ ನಡೆಸೋದು ಬೇರೆ, ಸಮೀಕ್ಷೆ ಅದು ಪ್ಯೂರ್ಲಿ ಟೆಕ್ನಿಕಲ್. ನೀವು ಡಾಟಾ ಕಲೆಕ್ಷನ್ ಮಾಡೋದು ಬೇರೆ, ಅದರ ನಂತರ ಅದನ್ನು ಅನಲೈಸ್ ಮಾಡಿ ಮೀಸಲಾತಿಯ ಸೂತ್ರ ಮಾಡೋದು ಬೇರೆ. ಹೌದು ಅಲ್ವಾ? ಅದನ್ನು ಆಮೇಲೆ ಸರ್ಕಾರನೇ ಮಾಡಬೇಕಿದೆ. ಅದನ್ನು ಇಂಡಿಪೆಂಡೆಂಟ್ ಬಾಡಿ ಮಾಡಲಿಕ್ಕೆ ಆಗೋದಿಲ್ಲ. ಇದು ಪೊಲಿಟಿಕಲ್ ಡಿಸಿಷನ್. ಅದು ನೀವು ಈಗ ನಾಳೆ 75% ಮೀಸಲಾತಿ ಹೆಚ್ಚಳ ಮಾಡೋದಿದ್ರೆ ಅದನ್ನು ಆಯೋಗ ರೆಕಮೆಂಡ್ ಮಾಡ್ಬೋದು. ಡಿಸಿಷನ್ ತಗೊಳ್ಬೇಕಾದವ್ರು ಯಾರು? ಗೌರ್ಮೆಂಟೇ ತಗೊಳ್ಬೇಕಲ್ವಾ? ನೀವು ಈಗಲೇ ಈಗ ಇದನ್ನು ಮಾಡಿದಿರಲ್ಲ, ಇದನ್ನು ಓವರ್ಸಿ ಮಾಡಲಿಕ್ಕೆ ಒಂದು ಫಾರ್ಮರ್ ಜಸ್ಟಿಸ್ ಯಾರಾದರೂ ನೇತೃತ್ವದಲ್ಲಿ ಕಮಿಟಿ ಮಾಡಿದರೆ, ಆಗ ಮುಂದೆ ಯಾರಾದರೂ ಕೋರ್ಟಿಗೆ ಹೋದರೂ ಕೂಡ ಇದೊಂದು ಬ್ಯಾಕಪ್ ಇರುತ್ತೆ ಅಲ್ಲ. ಇಂಥದ್ದು ಒಂದು 11 ಮೆಂಬರ್ ಕಮಿಟಿಯಾ 10 ಮೆಂಬರ್ ಕಮಿಟಿಯಾ ಇದನ್ನು ಓವರ್ಸಿ ಮಾಡಿದೆ, ಇದನ್ನು ನೋಡಿದೆ, ಇದರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬೋದಲ್ವಾ?
ಅದನ್ನು ಇಲ್ಲೂ ಮಾಡಲಿಕ್ಕೆ ಸಾಧ್ಯ ಇತ್ತು. ಈಗ ಮಾಡಿರೋದ್ರಿಂದ ಇದರಲ್ಲಿ ನೀವು ದೋಷಗಳನ್ನು ಹುಡುಕ್ಲಿಕ್ಕೆ ಹೋದರೆ ಅಲ್ಲ, ಆ್ಯಕ್ಚುಲಿ ಹಿಂದೆ ಮಾಡಿದಂಥ ಕಾಂತರಾಜ್ ಕಮಿಷನಲ್ಲೆಲ್ಲ ಒಂದು ಕರ್ನಾಟಕ ಸರ್ಕಾರದಿಂದ ಒಂದು ಮಾನಿಟರಿಂಗ್ ಕಮಿಟಿ ಅಂತ ಇರ್ತಿತ್ತು, ಸ್ಟೇಟ್ ಲೆವೆಲ್ ಒಂದು, ಡಿಸ್ಟ್ರಿಕ್ಟ್ ಲೆವೆಲ್ ಒಂದು. ಅದನ್ನ ಈ ಸಲ ಮಾನಿಟರಿಂಗ್ ಕಮಿಟಿ ಅಂತ ಮಾಡಿದೆ, ಅವ್ರಿಗೆ ಅಸಿಸ್ಟ್ ಮಾಡೋಕ್ಕೆ ಅಂತ ಒಂದು ಕಮಿಟಿ ಮಾಡಬೇಕು ಅಂತ ಫಸ್ಟು ಡಿಸೈಡ್ ಆಯಿತು. ಮಾಡಿಲ್ಲ ಸರ್ಕಾರ, ಮಾಡಿಲ್ಲ. ಸೊ ಅಂದರೆ ಈಗ ಯಾಕೆಂದರೆ ಸರ್ಕಾರದ ಮಿಷನರಿ ಬಳಸ್ಕೊಂಡು ತಾನೇ ಇವ್ರು ಸಮೀಕ್ಷೆ ಮಾಡೋದು, ಅದಕ್ಕೋಸ್ಕರ ಅಂಥದ್ದೊಂದು ತೀರ್ಮಾನ ಆಗಿತ್ತು. ಯಾಕೆಂದರೆ ಅದು ನೋಡ್ಕೋಬೇಕು. ಈಗ ಅಲ್ಲಿ ತಾಲೂಕು ಲೆವೆಲ್ ಏನಾಗ್ತಿದೆ, ಡಿಸ್ಟ್ರಿಕ್ಟ್ ಲೆವೆಲ್ ಏನಾಗ್ತಿದೆ. ಈಗ ಈ ಸಮೀಕ್ಷೆ ಮಾಡ್ತಿದ್ದಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಇ ಗವರ್ನೆನ್ಸ್ ಡಿಪಾರ್ಟ್ಮೆಂಟು, ಇದೆಲ್ಲ ಸೇರಿಕೊಂಡು ಮಾಡ್ತಿರೋದು. ಹೌದು. ಇದನ್ನೆಲ್ಲ ಒಂದು ಪೂಲ್ ಮಾಡಲಿಕ್ಕೆ, ಓವರ್ಸಿ ಮಾಡಲಿಕ್ಕೆ ಒಂದು ಕಮಿಟಿ ಬೇಕಾಗತ್ತೆ. ಬಹುಶಃ ನೀವು ಹೇಳಿದ್ರಲ್ಲ, ಏನೋ ಈ ಮಧುಸೂದನ್ ನಾಯಕ್ ಆಯೋಗ ಒಂದಷ್ಟು ತಪ್ಪು ಮಾಡ್ತೀವಿ ಅಂತ, ಅದರಲ್ಲಿ ಇದು ಒಂದು ಇರ್ಬೋದು ಬಹುಶಃ. ಇದೆ ನೋಡಿ, ಇದರಲ್ಲಿ ತಪ್ಪು ಒಂದು ಏನಾಗಿದೆ ಅಂದರೆ, ಈಗ ನೀವು ಫುಲ್ ಡಿಜಿಟಲೈಸೇಷನ್ ಮಾಡಿದಿರಿ ಅದನ್ನು. ಹೌದು, ಡಿಜಿಟಲೈಸೇಷನ್ ಮಾಡಿದರೆ ನೀವು ಅವರಿಗೆ ಎನ್ಯುಮರೇಟರ್ಗೆ ಕೊಟ್ಟ ಕೈಪಿಡಿಗಳನ್ನು ನೋಡಿದರೆ ನನಗಂತೂ ಈ ಸೆನ್ಸಸ್ ಬಗ್ಗೆ ನಂಬಿಕೆ ಇಲ್ಲ. ಯಾಕಂದರೆ ಭಾಳ ಜನ ಮಾತಾಡಿದರೆ ಅದನ್ನು. ಈಗ ಈಳವ ಜಾತಿ ಅಂತ, ಈಡಿಗರಂತೆ ಇದೆ ಅಂತ ತಿಳ್ಕೊಳ್ಳಿ. ನೀವು ಅದರ ಉಪಜಾತಿಗಳು ಆಲ್ಫಾಬೆಟಿಕಲ್ ಮಾಡಿ ಇಡೀ 1500 ಹುಡುಕ್ಬೇಕು. ನೀವು ಈಡಿಗರು ಎಲ್ಲಿದ್ದಾರೆ, ದೀವರು ಎಲ್ಲಿದ್ದಾರೆ, ಪೂಜಾರಿಗಳು ಎಲ್ಲಿದ್ದಾರೆ, ಬಿಲ್ಲವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ನೀವು ಹಿಂದಿನ ಕಮಿಷನ್ಗಳನ್ನು ನೋಡಿ, ಈಡಿಗ ಅಂತ ಮಾಡಿದ ನಂತರ ಅದರ 22 ಉಪಜಾತಿಗಳೇನಿದೆ ಅದರ ಅಂಡರಲ್ಲಿ ಬರುತ್ತೆ. ಸೊ ಅದಕ್ಕೆ ಕೋಡಿಂಗ್ ಇರುತ್ತೆ. ಈವನ್ ಕಾಂತರಾಜ್ ಆಯೋಗದಲ್ಲಿ ಅದೇ ಆ ರೀತಿ ಅದನ್ನು ಮಾಡಬೇಕಾ? ಇದು ಹಂಗಲ್ಲ. ಇದು ಅವನು ಓದವನು, ಸಪೋಸ್ ಅವನು ಯಾವನೊಬ್ಬ ನಾನೊಂದು ದೀವರ್ ಅಂತ ಹೇಳಿಬಿಟ್ರೆ ದೀವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಈಗ ಹಳ್ಳಿಗಳಲ್ಲಿ ಹೋದರೆ ಒಂದೊಂದು ಪಾಕೆಟ್ಗಳಲ್ಲಿ ಅವ್ರು ಸಿಗ್ತಾರೆ. ಬೆಂಗಳೂರಂತ ಸಿಟಿಯಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ನೀವು ಒಬ್ಬ ಯಾವನೋ ಸಿಂಧಿ ಇರ್ತಾನೆ, ಮತ್ತೊಬ್ಬ ಯಾವನೋ ಮಲಯಾಳಿ ಇರ್ತಾನೆ, ಇವರ ನಡುವೆ ಒಬ್ಬ ಈಳವ ಇರ್ತಾನೆ. ಎಷ್ಟು ಇದೆ ಅಂದರೆ, ಈಳವ ಇದೆಯಲ್ಲ, EZVA ಅಂತ ಬರುತ್ತೆಲ್ಲ, ಅದು ಏಳವ ಅಂತ ಮಾಡಿದ್ದಾರೆ. ಅದರಲ್ಲಿ ಎಳಿಗಾರ ಅಂತ ಒಂದು ಕಾಸ್ಟ್ ಇದೆ. ಎಷ್ಟು ನಾನು ಹೇಳ್ತಾ ಇರೋದು, ಎಳವ ಅಂತ ಒಂದು ಕಾಸ್ಟ್ ಇದೆ, ಎಳವ ಅಂತ ಕಾಸ್ಟ್ ಇದೆ. ನೀವು ಈಗ ಎನ್ಯುಮರೇಟರ್ ಹೋಗ್ತಾರಲ್ಲ, ಅವರು ಕೂಡ ಜಾತಿ ಬಗ್ಗೆ ಬ್ಲೈಂಡ್ ಆಗಿದ್ದಾರೆ. ಅವರು ಶಿಕ್ಷಕರು, ಅವರಿಗೆಲ್ಲ ಇದು ಏನು ಜಾತಿ ಅಂತ ಇರುತ್ತೆ, ಅವ್ರು ಹೇಳಿದ್ದನ್ನು ಬರ್ಕೊಂಡು ಬರ್ತಾರೆ ಇವರು. ನೋಡಿ ನೋಡಿ ಹಂಗೆ ಮಾಡ್ಕೋವಾಗಲ್ಲ ಸರ್. ಯಾಕೆಂದರೆ ಅವ್ರಿಗೆ ಹೇಳಿದ ತಕ್ಷಣ ಜಾತಿ ಬರ್ಕೊಂತಾರ, ಅದು ಕೋಡ್ ಕೊಡಬೇಕು. ಅದರ ನಂತರ ಅವ್ರಿಗೆ ಕೊಡಬೇಕು, ಅವರು ಅದನ್ನು ನೋಡಿ ಮಾಡಬೇಕು. ನೀವು 15 ದಿವಸದ ಹೇಳ್ತಾ ಇದ್ರಿ. ನೀವು ತೆಲಂಗಾಣದಲ್ಲಿ ನೋಡಿ, ನವೆಂಬರ್ 6ರಿಂದ ಡಿಸೆಂಬರ್ 25ರವರೆಗೆ ಮಾಡಿದ್ದಾರೆ ಫಸ್ಟೇ. ಎಷ್ಟು ದಿನ ಆಯಿತು? ನವೆಂಬರ್ 6ರಿಂದ ಡಿಸೆಂಬರ್ 20, ಹೆಚ್ಚು ಕಡಿಮೆ 1 ತಿಂಗಳ ಅವಧಿ ಅವ್ರಿಗೆ ಕೊಟ್ಟಿದ್ದಾರೆ. 1 ತಿಂಗಳು 14 ದಿನ ಅದನ್ನು ಕೊಟ್ಟಿದ್ದಾರೆ. ಆಯಿತಾ? ಅಲ್ಲಿನ ಜನಸಂಖ್ಯೆ ಕಡಿಮೆ ಇರಲಿ. ನೀವು ಇಲ್ಲಿ ಮಾಡುವಾಗ ನೀವು ಹೋದ ಸರಿ 3 ಸರಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಲ್ಲಲ್ಲ, ಕಾಂತರಾಜ್ ಆಯೋಗದವರಿಗೆ 3 ಸರಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ 1.5 ತಿಂಗಳು ನಡೆದಿದೆ. ಅದು ಆದಮೇಲೆ ಯಾರಿಗಾದರೂ ಗೊತ್ತಾಗುತ್ತೆ 15 ದಿವಸದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ನೀವು ಒಬ್ಬನಿಗೆ 150 ಮನೆಗಳನ್ನು ಟಾರ್ಗೆಟ್ ಕೊಟ್ಟಿದ್ದಾರೆ 15 ದಿವಸದಲ್ಲಿ. ಅಂದರೆ ದಿನಕ್ಕೆ 10 ಮನೆ ಮಾಡಬೇಕು ಅವನು. ನೀವು ಅಲ್ಲಿ ಹೋಗಿ ಡಿಜಿಟಲೈಸ್ 60 ಪ್ರಶ್ನೆ ಕೇಳಬೇಕು. 60 ಪ್ರಶ್ನೆ ಕೇಳಬೇಕು. ಕೇಳ್ಬೋದು ಹತ್ರ ಅಲ್ಲ. ಹಿಂದಿನವ್ರು ಏನು ಮಾಡಿದ್ದಾರೆ, ಅವರು ರೈಟಿಂಗ್ನಲ್ಲಿ ತಗೊಂಡಿರೋದು, ಅದನ್ನು ಬರೆದು ಕೋಡ್ ಮಾಡೋದು ಸುಲಭ. ಇದು ಇವರ ಮೊಬೈಲ್ ಇಟ್ಕೊಂಡು ಇವರು ಅದನ್ನು ಸರ್ಚ್ ಮಾಡಿ ಅದಕ್ಕೆ ಒತ್ತಬೇಕು. ಇವರೆಲ್ಲ ಭಾಳ ಡಿಜಿಟಲಿ ಲಿಟ್ರೇಟ್ ಎಲ್ಲರೂ ಅಲ್ಲ, ಆಯಿತಾ? ಅದು ಒತ್ತುವಾಗ ಎಲ್ಲೆಲ್ಲೂ ಒತ್ತಿದ್ರೆ ಅವ್ರು ಕೂತ್ಕೊಂಡು ಒಳ್ಳೆ ಮೊಬೈಲ್ ಇರಬೇಕು ಅವ್ರಿಗೆ, ಆಯಿತಾ? ನೆಟ್ವರ್ಕ್ ಇರಬೇಕು. ಅದನ್ನು ಮಾಡಬೇಕು. ನನ್ನ ಪ್ರಕಾರ ಒಂದು ದಿನ ಅವ್ರಿಗೆ 4ರಿಂದ 5 ಮನೆ ಬಿಟ್ಟರೆ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಬೆಳಿಗ್ಗೆ 8 ಗಂಟೆಗೆ ಮನೆಗೆ ಹೋದರೆ ಮನೆಯಿಂದ ಗೆಟ್ ಔಟ್ ಅಂತ ಹೇಳ್ತಾರೆ. ಒಂದು 10 ಗಂಟೆ ನಂತರ ಬಿಡ್ಬೋದು. 1 ಗಂಟೆ ನಮಗೆ ಅಡುಗೆ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಇವರಿಗೆ ಊಟ ಮಾಡಬೇಕು 2ರಿಂದ 4 ಗಂಟೆ. ಸೊ ಇದು ಎಷ್ಟು ಸಮಸ್ಯೆ ಇದೆ ನೋಡಿ. ಹೋದ ಸರಿ ಕಾಂತರಾಜ್ ಆಯೋಗದವರದು 84% ಏನೋ ಇಲ್ಲಿ ಆಯಿತು. ಇಲ್ಲಿ 94%. ಅಲ್ಲಲ್ಲ, ಇಡೀ ಸ್ಟೇಟಲ್ಲಿ. ಬ್ಯಾಂಗ್ಳೂರಲ್ಲಿ ನಾನು ಸಮಸ್ಯೆ ಆಗೋದು ನಾಳೆನು ಬೆಂಗಳೂರಲ್ಲಿಯೇ, ಬಾಕಿ ಕಡೆ ಸಮಸ್ಯೆ ಆಗೋದಿಲ್ಲ. ಇದು ಬೆಂಗಳೂರಲ್ಲೇ ಸಮಸ್ಯೆ ಆಗೋದು. ಯಾಕೆಂದರೆ ಎಲ್ಲ ಅವರವ್ರ ಕೆಲಸಕ್ಕೆ ಹೋಗ್ತಾರೆ. ನಿಮ್ದು ಏನ್ರಿ ಇದರಿಂದ ನಮ್ಗೇನಾಗಬೇಕು ಅಂತ ಎಲ್ರಿಗೂ ಹೇಳ್ತಾರೆ. ಈ ರಿಸರ್ವೇಷನ್ ಮತ್ತು ನಮಗೇನಿಲ್ಲ, ಇದು ಗೌರ್ಮೆಂಟಲ್ಲಿ ಉದ್ಯೋಗ ಇಲ್ಲ ಮತ್ತು ರಿಸರ್ವೇಷನ್ ಯಾಕೆ ಅಂತ ಈಗಲೇ ಮಾತಾಡ್ಕೊಳ್ತಾ ಇದ್ರಲ್ಲ, ಅವ್ರಿಗೆ ಬರೋದಿಲ್ಲ, ಅವ್ರು ಕೋಆಪ್ರೇಟ್ ಮಾಡೋದೇ ಇಲ್ಲ ಅದು. ಅದರಿಂದ ಇವರು ಏನು ಇಷ್ಟೆಲ್ಲ ವೈಜ್ಞಾನಿಕವಾಗಿ ಮಾಡ್ತೇವೆ ಅಂತ ಹೇಳಿ 94% ಕ್ರಾಸ್ ಮಾಡಿ 100%ಗೆ ಹೋಗ್ತಾರೆ ಅನ್ನೋದು ಒಂದು ಭ್ರಮೆ. ನನಗನ್ಸು ಸುಮ್ಮನೆ ಈಗ ನಿಮ್ಗೆ ಹೇಳಿದ್ದಕ್ಕೆ ಹೇಳ್ತಿದ್ದೀನಿ, ಸ್ಯಾಂಪಲ್ ಸರ್ವ್ ಮಾಡ್ಬಿಡ್ಬೇಕಿತ್ತ.
ಅಲ್ಲ ನೋಡಿ ಈಗ ನೋಡಿ ನಾನು ಅದನ್ನು ಕಾಂಪ್ಲಿಕೇಟ್ ಮಾಡಬಾರದಿತ್ತ ಅಂತ ನಾನು ಹೇಳ್ತಿರೋದು. ಆ ನನ್ನ ಪ್ರಕಾರ ಪ್ರಶ್ನಾವಳಿಗಳನ್ನು ನೋಡಿದರೆ ಇಟ್ ಈಸ್ ದಿ ಬೆಸ್ಟ್ ಸರ್ವೆ ಆಗುತ್ತೆ. ಅಂದರೆ ಅದಕ್ಕೆ ಆನ್ಸರ್ ಪಡೆಯಬೇಕು ಅಷ್ಟೇ. ಈಗ ಶಾಲೆ ಬಿಟ್ಟವರು 6ರಿಂದ 16 ವಯಸ್ಸಿನ ಒಳಗಿನ ಶಾಲೆ ಬಿಟ್ಟವರು ಯಾಕೆ ಅಂತ 12 ರೀಸನ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ಶಿಕ್ಷಕರು ಸರಿ ಇರಲಿಲ್ವಾ, ಶಿಕ್ಷಕರು ಹೇಳಿದ ಬೋಧನೆ ನಿಮಗೆ ಪಾಠ ಅರ್ಥ ಆಗಲಿಲ್ವಾ, ನಿಮ್ಮ ಮನೆಯಿಂದ ದೂರ ಇದೆಯಾ, ನಿಮ್ಮ ಮನೆಯಲ್ಲಿ ಕೆಲಸ ಇತ್ತಾ, ಅದರಿಂದ ಹೋಗ್ಲಿಕ್ಕೆ ಆಗಲಿಲ್ವಾ, ಇಂಥದ್ದೆಲ್ಲ ಇದೆ. ಅದೆಲ್ಲವೂ ನಿಮ್ಮ ಸರ್ವೆ ಪಾರ್ಟ್ ಆದರೆ ಇಟ್ ಈಸ್ ದ ಬೆಸ್ಟ್ ರಿಪೋರ್ಟು. ಯಾರು ಹೇಳ್ತಾರೆ 6ರಿಂದ 16ಗೆ 12 ರೀಸನು, 16ರಿಂದ 40 ವರ್ಷಕ್ಕೆ ಶಾಲೆ ಯಾಕೆ ಬಿಟ್ರಿ ಅಂತ ಇನ್ನೊಂದು 14 ರೀಸನು. ಅವನು ನೀವು ಯಾಕೆ ಶಾಲೆ ಬಿಟ್ರಿ ಅಂತ ಕೇಳಿ ಮೊದಲು ನಾನು ಶಾಲೆ ಬಿಟ್ಟದನ್ನೇ ಹೇಳೋದಿಲ್ಲ ಅವನು. ನಾನು ಹೇಳ್ತಾ ಇರೋದು ಇಷ್ಟು ಪ್ರಾಬ್ಲಮ್ ಯಾಕೆ ಮಾಡಬೇಕಿತ್ತು ನೀವು ಅಂತ. ಉಪಜಾತಿಗಳದ್ದಾಗಿ ನೋಡಿ, ಈಗ ಈಡಿಗಂತೆ ನಾನು ಮತ್ತೆ ಹೇಳ್ತೇನೆ, ನಾನು ನೋಡಿದ್ದಕ್ಕೆ ಈಡಿಗರಿಗೆ ರಿಸರ್ವೇಷನ್ ಬರುತ್ತೆ ಅಲ್ವಾ, ಅಷ್ಟೇ. 22 ಉಪಜಾತಿಗಳನ್ನು ಹುಡ್ಕೊಂಡು ಹೋಗಿ ಏನು ಮಾಡಲಿಕ್ಕೆ ಇದೆ? ಆ ಜಾತಿಗಳಿಗೂ ಅದೇ ರಿಸರ್ವೇಷನ್ ಇರೋದು. ಮತ್ತು ಈ 22 ಉಪಜಾತಿ ಏನು ಬರುತ್ತೆ? ಅವ್ರು ಹೇಳ್ತಾರೆ, ಬರ್ಕೊಂಡು ಬಂದರೆ ಮುಗೀತದು. ಇಲ್ಲ ಇಲ್ಲ, ಅದು ಆ್ಯಕ್ಚುಲಿ ಆಗಬೇಕು. ಎಲ್ಲರೂ ಸುಮ್ಮನೆ ಮಾತಾಡ್ತಿದ್ದಾರೆ, ನೀವು ಬರೀ ಒಕ್ಕಲಿಗ ಅಂತ ಬರ್ಸಿ, ಲಿಂಗ ಅಲ್ಲಲ್ಲ, ವೇಟ್ ಸರ್, ಒಕ್ಕಲಿಗ ಅಂತ ಬರ್ಸಿ, ವೀರಶೈವ ಲಿಂಗಾಯತ ಅಂತ ಬರ್ಸಿ, ಕುರುಬ ಅಂತ ಬರ್ಸಿ, ಇನ್ನೊಂದು ಅಂತ ಬರ್ಸಿ. ನೋ, ಈಗ ಲಿಂಗಾಯತರಲ್ಲಿ ಹಡಪದರೋ, ಮಡಿವಾಳರು, ಅಕಸಾಲಿಗರು, ಇನ್ನೊಬ್ರು ಇರ್ತಾರಲ್ಲ, ಅದಿರಬೇಕು. ಅವ್ರು ಎಷ್ಟಿದ್ದಾರೆ ಅಂತಲೂ ಗೊತ್ತಾಗಬೇಕು. ಮತ್ತು ನಾಳೆ ಅವಕಾಶ ಸಿಕ್ಕಿದ್ರೆ ಅವ್ರಿಗೂ ಕೂಡ ಸಿಗುವಂತ ಆಗಬೇಕು. ಅದೇ ರೀತಿ ಎಲ್ಲ ಕಮ್ಯುನಿಟಿಗಳಿಗೂ ಆಗಬೇಕು. ಹಾಗಾಗಿ ಉಪಜಾತಿಗಳು ಬೇಕೇ ಬೇಕು. ಆದರೆ ಅದನ್ನ ನೀವು ಎಲ್ಲಿ ಅಗತ್ಯ ಇದೆ ಅದಕ್ಕೆ ಒತ್ತು ಕೊಡ್ಬೇಕಲ್ವ. ಈಗ ನೀವು ಕಾಂಟ್ರವರ್ಸಿ ಇಲ್ಲದಲ್ಲಿ, ಈಗ ನೀವು ಈಗ ಈಳವರಲ್ಲಿ ಹೇಳ್ತೇನೆ, ಈಳವರಲ್ಲಿ ನಮ್ಮದು ಈಗ ನಿಮ್ಮ ಕುರುಬರಲ್ಲಿ ಒಂದಷ್ಟು ಸೆಕ್ಷನ್ಗಳು ನಾವು ST ಹೋಗ್ಬೇಕಂತ ಕೇಳ್ತಾರೆ. ಬೀದರ್ನವರು, ಕಲಬುರಗಿ ಕೊಂಡದ್ದಲ್ಲಿ ಇರ್ತಾರೆ. ಆ ರೀತಿ ಇದ್ದಾಗ ಅದು ಬೇಕೇ ಬೇಕು. ನೀವು ಉಪಜಾತಿಗಳನ್ನು ನೀವು 1500 ಜಾತಿಗಳನ್ನು ಹಾಕ್ಕೊಂಡು ನೀವು ಅದನ್ನು ಇನ್ನಷ್ಟು ಕಾಂಪ್ಲಿಕೇಟ್ ಮಾಡಿದರೆ ಬಹುಶಃ ನನಗೆ ಅನಿಸುತ್ತೆ ಇದು ನಾನು ಮತ್ತೆ ಅಪಶಕುನ ಅಂತ ಅನಿಸ್ಬೋದು. ನನಗೇನು ಈ ಗಣತಿ ಕೂಡ ಭಾಳ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಆಗ್ತಾನೇನೋ ಯಾವ ಭರವಸೆನೂ ಇಲ್ಲ. ಥ್ಯಾಂಕ್ ಯು ಸರ್. ದಿನೇಶ್ ಅಮೀನ್ಮಠ್ ಅವರು ಎರಡೂ ಥರದ, ಅಂದರೆ ಅದರ ಮಹತ್ವ ಏನು ಅನ್ನೋದನ್ನು ಹೇಳಿದರು, ಮತ್ತು ಈಗ ನಡೀತಿರುವಂತಹ ಸಮೀಕ್ಷೆಯಲ್ಲಿ ಏನೇನು ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.